ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ 148ನೇ ವಿಷಯಾಂಕ 51ನೇ ದೋಹಾ. ಈ ದೋಹಾದಲ್ಲಿ ಸತ್ಯವಾದ ಬ್ರಹ್ಮದಲ್ಲಿ ಮಿಥ್ಯವಾದ ಜಗತ್ತು ಪ್ರತೀತಿ ಆಗ್ತಾ ಇದೆ. ಈ ಒಂದು ಕುದುರೆ ಹೊಟ್ಟೆಯಲ್ಲಿ ಕತ್ತಿ ಹುಟ್ಟ್ಯದ ಹೆಂಗಿದು ಅಂತ ಒಂದು ಪ್ರಶ್ನೆ. ಕುದುರೆ ಹೊಟ್ಟೆಗ ಕತ್ತಿ ಹುಟ್ಟತಂತಂದ್ರ ಯಾರು ಜಿಮ್ಮೆದಾರಿ ಇದಕ್ಕ? ಕುದುರೆ ಹೊಟ್ಟೆಗ ಕುದುರೆ ಹುಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ಲಕ್ ಹೋಗಂಗಿಲ್ಲ. ಕತ್ತಿ ಹುಟ್ಟತಂದ್ರೆ ಗಾಬರಿ ಆಗ್ಬಿಡ್ತಾರೆ, ಏನಿದು ಹಿಂಗ್ಯಾಕಾಯ್ತು? ಹಂಗ ಸತ್ಯವಾದ ಬ್ರಹ್ಮದಲ್ಲಿ ಮಿಥ್ಯವಾದ ಜಗತ್ತು ತೋರ್ತಾ ಇದೆಯಾ? ಮಿಥ್ಯಾ ಪರತೀತ ವೈ ಜಾಮೆ, ಜಗತ್ತು ಅಪಾರ. ಅದು ಎಂಥದ್ದು ಅದ್ಭುತ ಅಪಾರವಾದಂತ ಜಗತ್ತದ ಇದು. ಇಂಥ ಜಗತ್ತು ಇಲ್ಲಿ ತೋರ್ಲಕತ್ತದ. ಸೋ ಭಗವನ್ ಮೋಕು ಕಹೋ, ಪರಮಾತ್ಮನೇ ನನಗೊಂದು ಸ್ವಲ್ಪ ಹೇಳ್ರಿ. ಕೋ ಯಾಕೋ ಆಧಾರ್, ಇಂಥ ಒಂದು ಕತ್ತಿ ಜನ್ಮ ತಗೊಂಡದ, ಮಿಥ್ಯವಾದ ಜಗತ್ತು ಜನ್ಮ ತಗೊಂಡದ. ಇದಕ್ಕೆ ಏನು ಆಧಾರ? ಏನು ಇದಕ್ಕೆ ಕಾರಣ? ಏನು ಇದಕ್ಕೆ ಅಧಿಷ್ಠಾನ ಯಾವುದು? ಆಧಾರ ಯಾವುದು ಅಂತ ಶಿಷ್ಯನ ಪ್ರಶ್ನೆ. ಮೊದಲು ಜಗತ್ತಂದ್ರೆ ಏನು ಅಂತ ಹೇಳಿದ್ರು. ಒಬ್ರು ಯಾರೇ ಜಗತ್ತಂದ್ರೆ ಏನು ಅಂತ ತಿಳ್ಕೊಂಡಿರಿ, ಒಂದ್ ಸ್ವಲ್ಪ ಹೇಳ್ಬಿಡ್ರಿ. ಜಗತ್ತಿನ ಬಗ್ಗೆ ವ್ಯಾಖ್ಯಾನ ಮಾಡುವವರಾಗ್ರಿ. ಏನೇನ್ ಬರ್ಕೊಂಡ್ರಿ ಜಗತ್ತಂದ್ರ? ವ್ಯಷ್ಟಿ ಸಮಷ್ಟಿ ರೂಪವಾದ ಸ್ಥೂಲ ಸೂಕ್ಷ್ಮ ಶರೀರಗಳು ಮತ್ತು ಅವುಗಳ ಧರ್ಮಗಳು, ನಾಮ ರೂಪಗಳು, ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆಗಳು, ಸ್ಥೂಲ ಸೂಕ್ಷ್ಮ ದೇಹಗಳು ಹೇಳಿದ್ರ? ಹೇಳಿರ? ವ್ಯಷ್ಟಿ ಸಮಷ್ಟಿ, ವ್ಯಷ್ಟಿ ಕಾಮ, ಸಮಷ್ಟಿ ಕಾಮ, ಸ್ಥೂಲ ಕಾಮ, ಸೂಕ್ಷ್ಮ ದೇಹಗಳು ಮತ್ತು ಅವುಗಳ ಧರ್ಮಗಳು ಅಂದ್ರೆ ಅವಸ್ಥೆಗಳು. ಜಾಗರ ಸ್ವಪ್ನ ಸುಷುಪ್ತ ಅವಸ್ಥೆಗಳು, ನಾಮಗಳು, ರೂಪಗಳು, ಕ್ರಿಯೆಗಳು. ವ್ಯಷ್ಟಿಯ ಸ್ಥೂಲ ದೇಹ, ಸಮಷ್ಟಿಯ ಸ್ಥೂಲ ದೇಹ ಸಮೂಹ, ವ್ಯಷ್ಟಿಯ ಸೂಕ್ಷ್ಮ ದೇಹ, ಸಮಷ್ಟಿಯ ಸೂಕ್ಷ್ಮ ದೇಹ ಸಮೂಹ, ವ್ಯಷ್ಟಿಯ ಜಾಗೃತಾವಸ್ಥೆ, ವ್ಯಷ್ಟಿಯ ಸ್ವಪ್ನಾವಸ್ಥೆ, ವ್ಯಷ್ಟಿಯ ಸುಷುಪ್ತಾವಸ್ಥೆ, ಸಮಷ್ಟಿಯ ಜಾಗೃತಾವಸ್ಥೆ ಎಲ್ಲ ಸೇರಿ ಏನಾಯ್ತು? ಜಗತ್ತ ಕುಂತ್ಬಿಟ್ಟದು. ಶಿಷ್ಯ ಅದನ್ನೇ ದೊಡ್ಡದು ಮಾಡಿಕೊಂಡು ಅದರೊಳಗಿನ ಅದೇ ತನಗೆ ಆಧಾರ ಆಗ್ಯದ ಅಂತ ತಾನೇ ತಿಳ್ಕೊಂಡ. ನಿಜವಾಗಿ ನೋಡಿದ್ರೆ ಅದಕ್ಕೆ ತಾನೇ ಆಧಾರ ಆಗ್ಯಾನ ಅಂತ ಒಂದು ಜಗತ್ತಿಗೆ ತಾನೇ ಆಧಾರ ಆಗಿ
ನಾನಿಲ್ಲಂದ್ರೆ ಈ ಜಗತ್ತು ಬದುಕಲ್ಲ ಅಂತ ಸತ್ಯವಾದ ವಿಚಾರ ತಿಳ್ಕೊಳ್ಳೋದು ಬಿಟ್ಟು ಆ ಜಗತ್ತಿಲ್ಲಂದ್ರೆ ನಾನು ಬದುಕಲ್ಲ ಅಂತ ತಿಳ್ಕೊಂಡು ಕೂತ್ಬಿಟ್ಟ ನೀವು. ನಾನು ಬದುಕಲ್ಲ, ನನ್ನ ಬದುಕಿಗೆ ನನಗ ಜಗತ್ತೇ ಆಧಾರ ಆಗ್ಯದ. ನೋಡ್ರಿ ಹೆಂಗ. ಹಿಂಗಾಗಿ ಆ ಆಧಾರದ ಸಮಸ್ಯೆ ಬಂದ್ಬಿಟ್ಟದು ಶಿಷ್ಯನಿಗೆ ಮತ್ತು ಜಗತ್ತಿಗೆ. ಜಗತ್ತು ನನ್ನ ಮೇಲೆ ಆಧರಿಸೋದೋ ಏನು ನಾನು ಜಗತ್ತಿನ ಮೇಲೆ ಆಧರಿಸಿನೋ. ಈಗ ಇವನು ದೇಹಾಭಿಮಾನಿಯಾಗಿ ದೇಹವೇ ತಾನು ಅಂತ ತಿಳ್ಕೊಂಡಾಗ ಏನಾಗ್ತದ? ಜಗತ್ತು ಆಧಾರ ಆಗ್ತದ, ಜಗತ್ತು ಆಧಾರ ಆಗ್ತದ, ಮಿಥ್ಯವಾದ ಜಗತ್ತು ಸತ್ಯ ಅನ್ನಿಸ್ತಿರ್ತದ. ತಾನು ಆಧೇಯ ಆಗ್ತಾನ. ಚಿದಾಭಾಸ ಏನದನಲ್ಲ ಅಜ್ಞಾನದ ಕಾರಣ ಅವನು ಜಗತ್ತನ್ನ ದೊಡ್ಡದು ಮಾಡಿಕೊಂಡು ತಾನು ಸಣ್ಣವನಾಗಿ ಜಗತ್ತೇ ನನಗೆ ಆಧಾರ ಅಂತ ತಿಳ್ಕೊಂಡು. ಇದು ಚಿದಾಭಾಸನ ಒಂದು ಭಾವನೆ. ಯಾಕಂದ್ರೆ ದೇಹ ಏನದ? ದೇಹ ಈ ಜಗತ್ತಿನ ವಸ್ತುಗಳಿಂದಾಗಿ ಅದ, ಪಂಚಮಹಾಭೂತಗಳಿಂದಾಗಿ ಅದ. ದೇಹನೂ ಮಿಥ್ಯವಾಗಿ ತೋರುವಂಥದ್ದು ಆ ಜಗತ್ತಿನ ಒಂದು ಭಾಗ. ಎಲ್ಲ 84 ಲಕ್ಷ ಜೀವರಾಶಿಗಳ ದೇಹಗಳೇನದವಲ್ಲ ಅವೆಲ್ಲ ಜಗತ್ತಿನ ಒಂದು ಭಾಗಗಳೇ, ಸ್ಥೂಲ ಶರೀರಗಳು. ಆ ದೇಹ ಯಾವುದನ್ನು ಆಧರಿಸದಂತಂದ್ರ ಜಗತ್ತನ್ನು ಆಧರಿಸದು, ಪಂಚಮಹಾಭೂತಗಳನ್ನು ಆಧರಿಸದು. ಹೀಗಾಗಿ ಚಿದಾಭಾಸ ಅಜ್ಞಾನಿ ಅವನಿಗೆ ಏನದ ಈ ದೇಹನೇ ನಾನು ಅಂತ ಅವನು ತಿಳ್ಕೊಂಡಾಗ, ದೇಹೋಹಂ ಅಂತೇಳಿ ದೇಹದ ಅಭಿಮಾನಿಯಾಗಿರುವಾಗ ಅವನಿಗೆ ಜಗತ್ತ ಆಧಾರ, ತಾನು ಆಧೇಯ ಆಗಿರ್ತಾನ. ಸದ್ಗುರುವಿನ ಕೃಪೆಯಿಂದ ಏನಾಗ್ತದ? ಅವನಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾದಾಗ ಈ ದೇಹವೇ ನಾನಲ್ಲ ಅಂತಂದ ಮೇಲೆ ಆ ದೇಹಕ್ಕೆ ಆಧಾರವಾದ ಜಗತ್ತಿಂದ ಯಾವ ಹಂಗಿಲ್ಲದಂತ ಒಂದು ಸ್ಥಿತಿ ಅವನಿಗೆ ಪ್ರಾಪ್ತಿ ಆಗ್ತದ. ಆ ದೇಹ ಇದ್ರೆಷ್ಟು ಹೋದ್ರೆಷ್ಟು ನಾನು ಆತ್ಮನಿದ್ದೇನೆ. ಆ ದೇಹ ಎದಕ್ಕೆ ಬಂದದಪ್ಪ ಅಂತಂದ್ರೆ ಈ ಆಧ್ಯಾತ್ಮ ಸಾಧನೆ ಮಾಡುವುದಕ್ಕೇ ಬಂದದ, ಆತ್ಮದರ್ಶನ ಮಾಡಿಕೊಡುವುದಕ್ಕೇ ಬಂದದು. ಹೀಗಾಗಿ ಆ ದೇಹವನ್ನ ಸದುಪಯೋಗ ಮಾಡ್ಕೋಬೇಕು. ಆಧ್ಯಾತ್ಮ ಸಾಧನೆ ಮಾಡೋಕ ದೇಹ ಬೇಕೇ ಬೇಕು. ದೇಹ ಇಲ್ಲಂತಂದ್ರೆ ಸಾಧನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ದೇಹ ಅಂದ್ರೆ ಫ್ಯೂಸ್ ಇದ್ದಂಗ. ಅದೇನು ಜಗತ್ತಂದ್ರ ಮುಖ್ಯ ವಸ್ತು ದೇಹಕ್ಕ, ಅದು ಸರಿ. ಆದ್ರೆ ಆ ದೇಹ ಮತ್ತು ಜಗತ್ತೇನದ ಅವರದ್ದು ಒಂದಕ್ಕೊಂದು ಆಧಾರ ಆದೇಯ ಇದ್ರೂ ಸಹಿತ ಆ ಇಡೀ ಜಗತ್ತಿಗೆ ನಾನು ಆಧಾರದೇನಿ. ಒಳಗಿರುವಂತ ಕೂಟಸ್ಥ ಚೈತನ್ಯ ಆತ್ಮ ಬ್ರಹ್ಮ, ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದರೂಪ ಬ್ರಹ್ಮ, ಏನ್ ಹೇಳ್ತೀರಿ? ಅಂತಃಕರಣ ಉಪಹಿತ ಚೇತನ ಏನದಲ್ಲ, ಈ ಚೇತನ ಏನದ ಅಂದ್ರೆ ಘಟಾಕಾಶ ಉಪಾದಿಯಲ್ಲಿ ಘಟದಲ್ಲಿ ಇರುವ ಆಕಾಶದಂತೆ ಅದು ಹೊರಗೆ ಮಹಾಕಾಶನೇ ಅದ. ಆ ಮಹಾಕಾಶನೇ ಘಟಾಕಾಶದಂತೆ ಏನದಲ್ಲ, ನಮ್ಮೊಳಗಿರುವಂತ ಚೇತನ ಕೂಟಸ್ಥ ಏನದಲ್ಲ ಇದು ಪರಮಾತ್ಮನೇ ಅದ. ಅದು ಏನಾಗ್ಯದ? ದೇಹದೊಳಗೆ ಸಿಕ್ಕೊಂಡು ಜೀವಾತ್ಮ ಆಗಿ ಕುಂತದ. ಪರಮಾತ್ಮನೇ ಜೀವಾತ್ಮ ಆಗ್ಯದ. ಹೀಗಾಗಿ ಆ ಜೀವಾತ್ಮ ಅಥವಾ ಪರಮಾತ್ಮ ಅಂತೇನು ಅಂತೀರಿ, ಆ ಒಳಗಿದ್ದುದಕ್ಕೆ ಜೀವಾತ್ಮ ಆಗ್ಯದ, ಹೊರಗಿದ್ದುದಕ್ಕೆ ಪರಮಾತ್ಮ. ಒಳಗಿದ್ದುದಕ್ಕೆ ಪ್ರತ್ಯೇಗಾತ್ಮ ಆಗ್ಯದ, ಹೊರಗಿದ್ದುದಕ್ಕೆ ಅದು ಪರಾಗಾತ್ಮ ಆಗ್ಯದ. ಇದು ಏನಾಗ್ಲಕತ್ತದ? ಒಂದೇ ವಸ್ತು ಎರಡಾಗಿ ತೋರ್ಲಕತ್ತದ. ಆ ವಸ್ತುವಿನ ಸ್ವರೂಪನೇ ನಾನು. ನಾನು ನಾನು ಅನ್ನುವಂತ ಒಂದು ಶಬ್ದ ಏನು ಬಳಸ್ತೀವಿ, ನಿಜವಾದ ನಾನು ಅಂತಂದ್ರೆ
ಅಂತಂದ್ರೆ ಅದಕ್ಕೆ ತ್ವಂ ತತ್ ತ್ವಂ ತತ್ವಜ್ಞಾನಿಗಳಂತ ಮಾತಾಡ್ತಾರೆ. ಎಲ್ಲರೂ ತತ್ವ ಅನ್ನೋ ಶಬ್ದ ಬಳಸ್ತಾರ. ಆದ್ರೆ ತತ್ ಅಂದ್ರೆ ಏನಂತ ಗೊತ್ತಿಲ್ಲ, ತ್ವಂ ಅಂದ್ರೆ ಏನಂತ ಗೊತ್ತಿಲ್ಲ. ತತ್ ಅಂದ್ರೆ ಅದು, ತ್ವಂ ಅಂದ್ರೆ ಇದು. ಈಗ ತ್ವಂ ಅಂದ್ರೆ ನಾನು ಅಂತಂದ್ರೆ ಅದರೊಳಗೆ ಎರಡು ರೀತಿ ನಾನತ್ವ. ಒಂದು ಲಕ್ಷ್ಯಾರ್ಥದ ನಾನತ್ವ, ಇನ್ನೊಂದು ವಾಚ್ಯಾರ್ಥದ ನಾನತ್ವ. ವಾಚ್ಯಾರ್ಥದ ನಾನತ್ವದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮತ್ತೆ ಎಲ್ಲ ಇಂದ್ರಿಯಗಳು, ಮತ್ತೆ ಅಂತಃಕರಣಗಳು ಏನೇನಲ್ವ ಎಲ್ಲ ಅನಾತ್ಮ ಸಮೂಹವನ್ನು ಹಿಡಿದುಕೊಂಡು ಅದರೊಳಗೆ ಆತ್ಮ ಆದ ಅಂತೇನು ಹೇಳ್ತೀವಲ್ಲ, ಅದು ವಾಚ್ಯಾರ್ಥ. ಅದು ನೀರು ಕಲಿಸಿದ ಹಾಲಿದ್ದಂಗೆ ವಾಚ್ಯಾರ್ಥ. ಮತ್ತು ಲಕ್ಷ್ಯಾರ್ಥ ಅಂದ್ರೆ ನೀರು ಇಲ್ಲದ ಪ್ಯೂರ್ ಹಾಲು, ಕೇವಲ ಚೈತನ್ಯವನ್ನು, ಕೇವಲ ಪ್ರತ್ಯೇಕಾತ್ಮ, ಕೇವಲ ಕೂಟಸ್ಥನನ್ನು ಕುರಿತು ಹೇಳಿದ್ರೆ ಅದು ಲಕ್ಷ್ಯಾರ್ಥ. ಆ ಲಕ್ಷ್ಯಾರ್ಥದ ನಾನು ಬರೀ 3.5 ಮೊಳ ಶರೀರದೊಳಗೆ ಅಷ್ಟೇ ಇಲ್ಲ, ಅದು ಜಗದಗಲ, ಮುಗಿಲಗಲ, ನಿಗೆಯಗಲ ಅಂತ ಏನದಲ್ಲ ಅಂಥದ್ದು. ಅಲ್ಲಿ ಕೂಡಲ ಸಂಗಮನ ವಚನ ಸ್ವಲ್ಪ ಚೇಂಜ್ ಮಾಡಿಕೊಂಡು ನೋಡು. ಜಗದಗಲ, ಮುಗಿಲಗಲ, ಮಿಗೆಯಗಲ, ಪಾತಾಳನಿಂದ ತತ್ತ. ನಿಮ್ಮ ಶ್ರೀಚರಣ ಅನ್ನೋದ್ರ ಬದಲಿ ಸ್ವಲ್ಪ ನನ್ನ ಶ್ರೀಚರಣ ಅನ್ಬೇಕು. ಲಕ್ಷ್ಯಾರ್ಥ ಅನ್ಲಕ್ ಬರ್ತದ ಇಲ್ಲ? ಪಾತಾಳದಿಂದ ತತ್ತ ಲಕ್ಷ್ಯಾರ್ಥದಲ್ಲಿ ಆ ವಚನವನ್ನು ಅರ್ಥ ಮಾಡ್ಕೋಬೇಕು. ಅದು ಎಷ್ಟೇ ದೊಡ್ಡದಿದ್ರೂ ಸಹಿತ, ನಾನೇ ಆ ಸ್ವರೂಪ ಇದ್ರೂ ಸಹಿತ, ಬಸವಾದಿ ಶರಣರಿಗೆ ಏನು ಜ್ಞಾನ ಇದ್ದಿದೆಯಲ್ಲ, ನೀನು ಅನ್ಕೋತ ಹೋಗ್ಯಾರ ಅಂದ್ರೆ ಅವ್ರು ನಾನು ಅಂತ ಅನ್ನಕ್ಕೆ ಯಾಕ ಅದಕ್ಕೊಂದು ಗೌರವ ಕೊಡೋಣ. ನಾವು ಎಲ್ಲರೇ ನಾನು ಅಂತ ಹೇಳಿ ಅಂದುಬಿಟ್ಟೇವಂದ್ರೆ ಓಸು ಮಂದಿ ಏನೂ ತಿಳ್ಕೊಳ್ಳಾರ್ದವ್ರು ಸಹಿತ ನನ್ನ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ಹಿಂಗೆ ಹೇಳ್ದೆ ಅಂದುಬಿಟ್ರು ಅಂತಂದ್ರೆ ಅಪಾರ್ಥ ಆಗ್ತದೆ. ಬ್ರಹ್ಮಜ್ಞಾನವನ್ನ ತಿಳಿದು ನುಡಿಯವರು ಬೇರೆ, ತಿಳಿಲಾರದೆ ನುಡಿಯವ್ರಿಗೆ ಈ ವಾಕ್ಯ ಸಿಕ್ಕಿತು ಬ್ರಹ್ಮವಾಕ್ಯ ಅಂದ್ರೆ ಅಪಾರ್ಥ ಆಗಿಬಿಡ್ತದ. ತಿಳಿದು ಮಾತಾಡಬೇಕು, ತಿಳಿಲಾರ್ದು ಮಾತನಾಡೋರು ಕೈಗೆ ಸಿಕ್ಕರು ಇದು ಸಮಸ್ಯೆ ಆಗ್ತದ ಅಂತೇಳಿ ಅವ್ರು ಏನ್ ಮಾಡಿಬಿಟ್ರು, ನಿಮ್ಮ ಶ್ರೀಚರಣ ಅಂತ ಇಟ್ಟು ಹೋಗ್ಬಿಟ್ರು. ಆಕ್ಚುಲಿ ಅವ್ರಿಗೆ ಗೊತ್ತಿತ್ತು ನಮ್ಮ ಶ್ರೀಚರಣ ಅಂತ ಅವ್ರಿಗೆಲ್ಲ ಗೊತ್ತೇ ಇತ್ತು. ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂ ನೀನೇ ದೇವ, ಎಲ್ಲನೂ ನೀನೇ ಇದ್ದೀಯ. ವಿಶ್ವತೋ ಚಕ್ಷು, ವಿಶ್ವತೋ ಬಾವು, ವಿಶ್ವತೋ ಪಾದ, ವಿಶ್ವತೋ ಕರ್ಣ. ಈ ಶರೀರದೊಳಗಿರುವ ಎಲ್ಲಾ ಶರೀರಗಳಲ್ಲಿ ಕರ್ಣ, ಕಿವಿ, ಕಾಲು, ಕೈ ಎಲ್ಲದರಾಗೂ ನೀನೇ ಇದ್ದೀಯ. ವಿಶ್ವತೋ ಬಾವು ಅದೇ ಎಲ್ಲ ಕರಸ್ಥಳ, ಇಡೀ ಶರೀರದೊಳಗೆ ನೀನೇ, ಎಲ್ಲ ಶರೀರದಾಗ ನೀನೇ ಇದ್ದೀಯ ಅಂತೇಳಿ ಅವ್ರೇನು ಹೇಳಿದ್ರು. ಅಲ್ಲಿ ಏನ್ ಮಾಡ್ಬೇಕು, ಬ್ರಹ್ಮಾಂಡದಿಂದ ತತ್ತ ನಮ್ಮ ಶ್ರೀಚರಣ, ಪಾತಾಳದಿಂದ ತತ್ತ ನಮ್ಮ ಶ್ರೀ, ಇದು ಬ್ರಹ್ಮಾಂಡದಿಂದ ತತ್ತ ನಮ್ಮ ಶ್ರೀಮುಕುಟ, ಪಾತಾಳದಿಂದ ತತ್ತ ನಮ್ಮ ಶ್ರೀಚರಣ. ಇದು ಅರ್ಥ ತಿಳ್ಕೋಬೇಕಾಗಿದ್ದು. ಲಕ್ಷ್ಯಾರ್ಥ ತಿಳ್ಕೋಬೇಕು, ವಾಚ್ಯಾರ್ಥ ಏನ್ ಮಾಡ್ಬೇಕು, ಹೊರಗೆ ಹೇಳೋದಕ್ಕೆ ಆ ರೀತಿ ಹೇಳಬೇಕು. ಯಾಕಂದ್ರೆ ಈಗ ನಿಮ್ಮನ್ನ ಮಧ್ಯೆ ತಿಳ್ಕೊಂಡವರಿದ್ದೀರಿ, ನಿಮ್ಮ ಮಧ್ಯೆ ನಾನು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಮ್ಮ ಇದು, ಬ್ರಹ್ಮಾಂಡದಿಂದ ತತ್ತ ನಮ್ಮ ಶ್ರೀ ಮುಕುಟ, ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ ಏನೇನದವ ಅಂತ ಒಂದು ಮಹಾಲಿಂಗವೇ ನಾನೇನಾಗಿನಿ ಈ ಒಂದು ಸ್ಥೂಲ ದೇಹದಲ್ಲಿ ಬಂದು, ಅಂದ್ರೆ ಕರಸ್ಥಳದಲ್ಲಿ ಬಂದು ಏನಾಗಿನಿ, ಚುಳುಕಾಗಿನಯ್ಯ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಅರ್ಥ, ನಿಜವಾದ ಅರ್ಥ ಇದು. ಇದು ಎಲ್ಲಿ ಬಳಸ್ಬೇಕು, ತಿಳಿದವ್ರ ಮಧ್ಯೆ ಬಳಸ್ಬೇಕು. ತಿಳಿಲಾರ್ದವ್ರ ಮಧ್ಯೆ ಹೋಗಿ ನಮ್ಮ ಶ್ರೀಚರಣ ಅಂದ್ರೆ ಏನ್ರಿ, ನಿಮ್ಮ ಚರಣ ಇಲ್ಲೇ
ಒಂದು ಸ್ಟೇಜಿನ ಮೇಲೆ 2 ಚಪ್ಪಲಿ ಹಾಕೊಂಡು ಸುಮ್ಮನೆ ನಿಂತದ ಮೈಕಿನ ಮುಂದೆ. ಈ ಚರಣ ಎಲ್ಲದ ನಿಮ್ಮ ಚರಣ ಇಡೀ ಬ್ರಹ್ಮಾಂಡದ ತುಂಬ ಪಾತಾಳದಿಂದ ಹತ್ತತ್ತ ಪಾತಾಳ ನೋಡಿರೇನ್ ನೀವು ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಏನ್ ಹೇಳಿದ್ರು, ಬಳಸದಿರು ಅದ್ವೈತವನ್ನು ಅಂತಂದ್ರೆ ಬ್ರಹ್ಮಜ್ಞಾನವನ್ನು ಬಾಯದಳು ಅಂತಂದ್ರೆ ಮನಿ ಬಾಗಿಲ ಹೊರಗ, ಊರೊರಗ, ಎಲ್ಲಿ ಬಾಯದಳು ಅಂತಂದ್ರ ಈ ಬ್ರಹ್ಮಜ್ಞಾನಿಗಳ ಸಭೆ ಬಿಟ್ಟು ಹೊರಗೆ ಎಲ್ಲರೇ ಅಜ್ಞಾನಿಗಳಿದ್ದಲ್ಲಿ ಇಂತಹ ಶಬ್ದ ಬಳಸಬೇಡ ಅಂತ ಹೇಳಿದ್ರು. ಬಳಸದಿರುವ ಅದ್ವೈತವನ್ನು ಬಾಯದಳು. ಯಾರು ಹೇಳ್ರಿ ಈ ಮಾತು? ಹೇಳ್ಯಾರ. ತಿಳಿಲಾರದವ್ರ ಮಧ್ಯೆ ಹೋಗಿ ಅದ್ವೈತ ಬಿಚ್ಕೊಂಡು ಕುಂದರ್ಬೇಡ. ತಿಳಿಗೇಡಿಗಳ ಮಧ್ಯೆ ಅದ್ವೈತ ವರ್ಕೌಟ್ ಆಗಲ್ಲ. ಅಲ್ಲಿ ತಿಳುವಳಿಕೆ ಇದ್ದವ್ರ ಮಧ್ಯೆ ಹೇಳು ಈ ಮಾತು. ಇನ್ನೊಂದಿಷ್ಟು ನಿಮ್ಗೆ ಅನುಭವಕ್ಕೆ ಬರ್ತದ, ಅವ್ರಿಗೂ ಅನುಭವಕ್ಕೆ ಬರ್ತದ. ಅದಕ್ಕೆ ಬಸವಾದಿ ಶರಣರ ವಚನಗಳೇನದಾವ, ಎಲ್ಲೆಲ್ಲಿ ನೀನು ನೀನು ಅಂದರ ಅಲ್ಲೆಲ್ಲಿ ನಾನು ನಾನು ಅನ್ಲಿಕ್ಕೆ ಬರ್ತದಿಲ್ರಪ್ಪ. ತಂದೆ ನಾನು, ತಾಯಿ ನಾನು, ಬಂಧು ನಾನು, ಬಳಗ ನಾನು, ಇಡೀ ಬ್ರಹ್ಮಾಂಡಕ್ಕೆ ನಾನಲ್ಲದೆ ಬೇರೆ ಮತ್ತಿನ್ಯಾರು ಇಲ್ಲವಯ್ಯ ಅನ್ಬೋದ? ಅದು ಬರಬೇಕು. ಶರಣರ ವಚನಗಳು ನಿಮಗೆ ಕನ್ನಡದಾಗ ಚಂದ ಅರ್ಥ ಆಗ್ಯಾವ. ಆ ನೀನು ಅನ್ನೋ ಜಾಗದಾಗ ನಾನು ಅನ್ಬೇಕು. ಮುಂದೆ ಒಂದು ಸ್ಟೇಜ್ ಬರ್ತದ. ಏನಾಗ್ತದಂದ್ರ ನಾನು ನೀನು ಎರಡು ಹೋಗಿ ಅಲ್ಲಿ ಅಖಂಡವಾದ ಬ್ರಹ್ಮದ ಅನುಭವ ಆಗ್ತದೆ. ಅದನ್ನು ಹೋಗ್ಬೇಕು. ನೀನು ನಾನು ಅನ್ನೋದು ಎರಡೂ ಹೋಗ್ಬೇಕು. ನಾನು ಒಟ್ಟ 8 ಶಬ್ದಗಳು ಹೋಗ್ಬೇಕು. ನಾನು, ನೀನು, ನನ್ನಿಂದ, ನಿನ್ನಿಂದ, ನನಗಾಗಿ, ನಿನಗಾಗಿ, ನನ್ನದು, ನಿನ್ನದು. ಈ 8 ಶಬ್ದಗಳು ಕುಣಿಕೆದ್ರೆ ಹೂಳಿಡ್ಬೇಕು. ಇವು ಯಾವನ ಭಾಷೆ ಅಂದ್ರೆ ಚಿದಾಭಾಸನ ಭಾಷೆ. ಇವು ಅವನ ಸಂಗಟೆ ಹೋಗ್ತಾವ, ಅವನ ಸಂಗಟೆ ಬರ್ತಾವ. ಈ 8 ಶಬ್ದಗಳು ಒಯ್ದು ಊರವರೆಗಿಟ್ಟು ಸುಡಬೇಕು. ಇವು ಅವನಿಗೂ ಸುಡಬೇಕು, ಅವನ ಭಾಷೆನೂ ಸುಡಬೇಕು. ಅದಕ್ಕೆ ಭಗವದ್ಗೀತೆ ಒಳಗ ನೀನು ಅನ್ನೋ ಶಬ್ದ ಬಿಡಿಸೋದಕ್ಕಂತೆ ಕೃಷ್ಣ ನಾನು ನಾನು ಅನ್ನೋ ಶಬ್ದ ಬಳಸನ. ವಸ್ತು ಒಂದೇ. ಆ ವಸ್ತುವಿಗೆ ನಾನು ಅಂತ ಅಂದದ್ದು ನಾನೀಗೇನು ಹೇಳಕತ್ತೀನಿ, ನಾ ಹೇಳ್ಬೇಕಾದ ಭಾವಕ್ಕೆ ಅದು ಅತಿ ಸಮೀಪವಾದದ್ದು ಭಗವದ್ಗೀತೆ. ಅದರ ಮುಂದೆ ನಾನು ಅನ್ನೋದನ್ನು ಕಳ್ಕೋಬೇಕು. ಅದನ್ನು ಹೋಗ್ಬೇಕು. ನಾನು ಅನ್ನೋದು ಹೋಗ್ಬೇಕು, ನೀನು ಅನ್ನೋದು ಹೋಗ್ಬೇಕು. ವಾದ ಸಂವಾದಿ ಶಬ್ದಗಳು ಅಂತಾರೆ. ನಾನು ಅನ್ನಲ್ಲಿ ನೀನು ಅಂತ ಒಂದು ಬರ್ತದೆ, ನೀನು ಅನ್ನಲ್ಲಿ ನಾನು ಅಂತ ಬರ್ತದೆ. ಯಾವಾಗಿದು ಭೇದ ಬಂತು ಅದು ಅಜ್ಞಾನನೇ ಆಗ್ತದೆ. ನೀನು ನೀನು ಅಂತೇಳಿ ಪರಮಾತ್ಮ ದೊಡ್ಡವನು, ನಾನು ಸಣ್ಣವ ಅಂತೇಳಿ ಕೈ ಜೋಡಿಸ್ಕೊಂಡು ನಾಯಿ ಬೆನ್ನ ಹತ್ತಿದಂಗೆ ಬೆನ್ನ ಹತ್ತಿವಲ್ಲ, ಅದನ್ನು ಬಿಡಿಸೋದಕ್ಕ ಯಾರಿಗೆ ಬೆನ್ನ ಹತ್ತಿದಿ ಅದು ನೀನೇ ಅದೀಯಪ್ಪ ಅಂತೇಳಿ ಬ್ರಹ್ಮಜ್ಞಾನಿಗಳು ಏನ್ ಮಾಡ್ಯಾರ, ನೀನೇ ಮಹಾತ್ಮ ಅದಿ ಅಂತ ಹೇಳಿ ಏನಾಗ್ತದ, ನೀನು ಯಾವಾಗ ದೊಡ್ಡವ ಆದಿ ಅಂತಂದ್ರೆ ಏನು ಮಜಾ ಬರ್ತದಪ್ಪ ಅಂತಂದ್ರೆ, ಮಹಾರಾಜರು ಬರ್ತಾ ಇದ್ದಾರೆ ರಥದ ಬೀದಿಯಲ್ಲಿ. ಭಿಕ್ಷುಕ, ನಾನೊಬ್ಬ ಭಿಕ್ಷುಕ ರಥದ ಬೀದಿಯಿಂದ ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರಾಜರ ರಥ ಬರುವುದು ನನ್ನ ಕಣ್ಣಿಗೆ ಬಿತ್ತು. ಬಿದ್ದತ್ನಾಗ ಏನಾಗ್ಬಿಡ್ತು, ಮಹಾರಾಜರು ಒಂದು ಚೂರು ನನ್ನ ಕಡೆ ಕೃಪಾ ಕಟಾಕ್ಷ ಹರಿಸಿದ್ರು ಅಂತಂದ್ರೆ ನನ್ನ ಬಡತನ ಹರಿದೋಗ್ಬಿಡ್ತದ. ಇವತ್ತು ಮಹಾರಾಜರ ದರ್ಶನ ಆಗುವ ಸಮಯ. ಇಲ್ಲಿ ಯಾರ ಸೈನಿಕರ ಕಾಟ ಇಲ್ಲ, ಏನೇನು ಇಲ್ಲ, ಆರಾಮ. ಅವ್ರು ಎಲ್ಲಿ ಬೇಟೆಗೆ ಹೋಗ್ಲಕತ್ತಾರೋ ಏನೋ, ಅವರಿಗೆ ನಾನು ಭೇಟಿಯಾಗಿ ಮಾತಾಡಿಸ್ಬೇಕು ಅಂತೇಳಿ ಒಂದು ಅವಕಾಶ ಅಂತೇಳಿ ನಿಂತಿದ್ದ ಭಿಕ್ಷುಕ. ನಿಂತತ್ನಾಗ ಮಹಾರಾಜರ ರಥ ಬಂತು.
ಸ್ವಲ್ಪ ಸೈಡಿಗೆ ನಿಂತು ಕೈ ಜೋಡಿಸ್ಕೊಂಡು ನಿಂತಿದ್ದ. ಯಾರೋ ನಿಂತಾರಲ್ಲ ಅಂತೇಳಿ ನನಗೆ ಮಾತಾಡಿಸ್ಬೇಕಂತಾರ ಅಂತೇಳಿ ರಾಜನ ಹತ್ರ ನಿಂತು ಅವನಿಗೆ ಏನಪ್ಪ ಏನು ನಿಂತಿದಲ್ಲ, ಏನು ಬೇಕು ಅಂತ ಕೇಳ. ಇವನು ಏನು ಬೇಕಂತ ನಿನಗೆ ಕೇಳ್ಬೇಕಪ್ಪ, ನಿನಗೇನು ಗೊತ್ತಾಗಂಗಿಲ್ಲೇನು, ನನ್ನ ನೋಡಿದ್ರ ನಾನೊಬ್ಬ ಭಿಕ್ಷುಕ ಅದೀನಿ, ನಿನಗೇನು ಗೊತ್ತಿಲ್ಲೇನು ನನಗೇನು ಬೇಕು ಅನ್ನೋದು. ಮಹಾರಾಜ, ರಾಜ ಪ್ರತ್ಯಕ್ಷ ದೇವತಾ ಅಂತಾರ, ನೀನೇ ದೇವರಿದ್ದಂಗಪ್ಪ, ಅದಕ್ಕೆ ನಾನು ನಿನಗೆ ಬಾಯಿ ತೆರೆದು ಏನೂ ಬೇಡಂಗಿಲ್ಲ ಅಂದ. ಮಹಾರಾಜ ಏನ್ ಮಾಡ್ದ, ಏನು ಹುಚ್ಚದಿವೋ ನೀನು, ಏನಿದ್ದೀಯಾ, ನಾನು ಅದೇ ಅದೀನಿ, ನಾನು ಏನದೀನಿ ನೀನು ಅದೇ ಇದ್ದೀಯಾ, ನಾನು ರಾಜ ಅಂದ್ರೆ ನೀನು ರಾಜ, ನಾ ಭಿಕ್ಷುಕ ಅಂದ್ರೆ ನೀನು ಭಿಕ್ಷುಕ. ಈಗ ನಿನ್ನನ್ನ ನೀನು ಭಿಕ್ಷುಕ ಅಂತ ಪರಿಚಯ ಮಾಡ್ಕೊಂಡಿದಿ, ಈಗ ನಾನು ಒಬ್ಬ ಭಿಕ್ಷುಕ ಅಂತ ಪರಿಚಯ ಮಾಡ್ಕೊಳಕತ್ತೇನೆ ನಿನಗ. ನೀ ರಾಜ ಅಂತ ನೀ ತಿಳ್ಕೊಂಡಿದಿ, ಆದ್ರೆ ನಿನಗ ನನಗ ಯಾವ ವ್ಯತ್ಯಾಸ ಇಲ್ಲ. ಈ ರಾಜ ಭಿಕ್ಷುಕ ಅನ್ನೋದು ಎರಡನ್ನ ಶಬ್ದ ತೆಗೆದು ಹಾಕ್ಬೇಕಾದ್ರ ಇವತ್ತೊಂದು ಪ್ರಯೋಗ ಮಾಡಮು. ಏನ್ ಮಾಡಮು, ನನಗಲ್ಲಿ ಒಂದು ಜೋಳಿಗೆ ಅದ, ಈಗ ನಾನು ನಿನಗೆ ಬೇಡ್ತೀನಿ. ಇವನು ಒಂದು ಭಿಕ್ಷ ಜೋಳಿಗೆ ಇಟ್ಟಿದ್ದ. ಆ ಜೋಳಿಗೆ ರಾಜ ಏನ್ ಮಾಡ್ದ, ಭಿಕ್ಷುಕನ ಮುಂದ ಒಡ್ಕೊಂಡು ನಿಂತು ಬಿಟ್ಟ. ಭವತಿ ಭಿಕ್ಷಾಂದೇಯಿ ಅಂತ. ಮಹಾರಾಜ ಭಿಕ್ಷುಕನ ಮುಂದ ಭಿಕ್ಷೆ ಬೇಡ್ಲಕತ್ತ, ಭಿಕ್ಷುಕನಿಗೆ ಭಿಕ್ಷೆ ಬೇಡ್ಲಕತ್ತ. ಅವಾಗ ಏನಾಯ್ತು, ಪ್ರಯೋಗ ನಡೆದ. ರಾಜ ಭಿಕ್ಷೆ ಬೇಡ್ಲಕತ್ತನಂತಂದಾಗ ನಾನೇನು ನೀಡ್ಲಿಲ್ಲ ಅಂದ್ರೆ ತಪ್ಪಾಗ್ತದ ಅಂತೇಳಿ ಇವನೇನ್ ಮಾಡ್ತಾನ, ತನ್ನ ಜೋಳಿಗೆ ಒಳಗಿಂದ ಒಂದು ರೊಟ್ಟಿ ತುಕಡಿ ಇರ್ತಾವ ಒಂದು ಜೋಳಿಗೆಗ, ಒಂದು ತಂಗಳ ರೊಟ್ಟಿದ ಒಂದು ತುಕಡಿ ಏನ್ ಮಾಡ್ತಾನ, ಹಾಕಿ ಬಿಡ್ತಾನ ರಾಜನ ಜೋಳಿಗೆ ಒಳಗ. ಹಾಕಿದಾಗ ಏನಾಯ್ತು, ಆಯ್ತಂತೇಳಿ ರಾಜ ಆ ಜೋಳಿಗೆ ತಗೊಂಡು ರಥದೊಳಗೆ ಇಟ್ಕೊಂಡು, ಆಯ್ತು ನಿನಗೆ ಒಳ್ಳೇದಾಗಲಿ, ಇವತ್ತು ನಿನಗೊಂದು ಶಾಖ ಕೊಟ್ಟೆ ಅಂತೇಳಿ ಮುಂದೆ ಹೋಗ್ಬಿಡ್ತಾನವ ರಾಜ. ಹೆಂಗ ಬಸವಣ್ಣನವರು ಹರಳಯ್ಯನವರಿಗೆ ತೆಕ್ಕಿಗೆ ಬಿದ್ದು ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯನವರಿಗೆ ಅಂದ್ರೆ ಹಂಗ ಮಾಡಿಟ್ಟ ಭಿಕ್ಷುಕನ ತಲೆ ಡಿಂಗ್ ಹಿಡಿದು ಬಿಡ್ತು. ಈಗ ಭಿಕ್ಷಾ ಬೇಡದು ಸಾಕು, ಮನಿಗೆ ಹೋಗ್ಬಿಡೋಣ. ಇದೇನಿದು, ನಾ ಭಿಕ್ಷಾ ಕೇಳಕ್ ಹೋದ್ರೆ ಒಳ್ಳೆ ಅವನೇ ನನಗೆ ಭಿಕ್ಷಾ ಕೇಳಿ ನಂದು ಜೋಳಿಗೆ ಒಂದು ರೊಟ್ಟಿ ತುಕಡಿ ಇಸ್ಕೊಂಡು ಆದ ಈ ಮಹಾರಾಜ. ಏನಿದು ಹಿಂಗಾಯ್ತಲ್ಲ. ಇವನು ಮನೆಗೆ ಹೋಗಿ ಹೆಂಡತಿ ಕೈಯಾಗಿ ಜೋಳಿಗೆ ಕೊಟ್ಟು ಒಂದ್ ಕಡೆ ಸುಸ್ತಾಗಿ ಕೂತ್ ಬಿಡ್ತಾನ. ಕುಂತಾಗ ಹೆಂಡತಿ ಪಾಪ ಮಕ್ಕಳು ಅವು ಅಪ್ಪ ಏನಾರ ತರ್ತಾನೆ ಅಂತೇಳಿ ಕಾಯ್ಕೊಂಡು ಕೂತಿರ್ತಾವ. ಒಂದು ಆಕಿ ಜೋಳಿಗೆ ಅಂದ್ರೆ ರೊಟ್ಟಿ ಪಟ್ಟಿ ಎಲ್ಲ ತೆಳಗ್ ಹಾಕ್ತಾಳ. ತೆಳಗ್ ಹಾಕಾಗ ನೋಡ್ತಾರ ಅದ್ರೊಳಗೊಂದು ಇಷ್ಟಾಗಲ್ಲ ಬಂಗಾರದ ತುಕಡಿ ಬಿದ್ದದ. ಇಷ್ಟಾಗಲ್ಲ ಬಂಗಾರ ತುಕಡಿ ಬಿದ್ದದ. ಇದು ಎಲ್ಲಿ ತಂದ ನನ್ನ ಗಂಡ, ದಿನ ರೊಟ್ಟಿ ತುಕಡಿ ತರ ಇದು ಕಾಳು ಮಾಡ್ಕೊಂಡು ತಂದ ನೋಡಿ, ಎಲ್ಲಿದು ಬಂಗಾರ ತುಕಡಿ ಇಷ್ಟೆಲ್ಲಿ ಸಿಗ್ತದೆ ಇವನಿಗೆ ಅಂತೇಳಿ ಅವನ್ ಬಲ್ಲಿ ಹೋಯ್ದು, ಇದೇನ್ರಿ ಇದು ಎಲ್ಲಿ ತಂದಿರಿ, ಈ ರೊಟ್ಟಿ ತುಕಡಿ ತರ್ತೀರ ಅಂದ್ರೆ ಇವತ್ತು ಬಂಗಾರ ತುಕಡಿನೂ ಅದ್ರ ಸಂಗಟ ಸೇರ್ಸ್ಕೊಂಡು ಬಂದಿರಿ, ಎಲ್ಲಿ ದುಡ್ಕೊಂಡ್ ಬಂದ್ರಿ ಇದು ಅಂತ ಕೇಳ. ಇದು ಎಲ್ಲಿದು ಬಂತು, ಇದು ಬಂದದ್ದು ನನಗೆ ಗೊತ್ತೇ ಇಲ್ಲಲ್ಲ ಅಂತ. ಇದು ಬಂದದ್ದು ನನಗ ಗೊತ್ತೇ ಇಲ್ಲ, ಏನಾಯ್ತಿದು ಎಲ್ಲಿದು ಬಂತು ಅಂತ ತಾಯಿಲಿ ಕೈಯಾಗಿ ಹಿಡ್ಕೊಂಡು ನೋಡ್ದ. ಅದರ ಆಕಾರ ನೋಡಿದ್ರ ನೆನಪು ಬಂತು, ಆ ರಾಜನಿಗೇನು ರೊಟ್ಟಿ ತುಕಡಿ ಹಾಕ್ಯಾನ ಅದರದ್ದು ಸಮಾನ ಆಕಾರವಾದಂತ ಒಂದು ತುಕಡಿ, ಬಂಗಾರದ ತುಕಡಿ ಅವನ ಜೋಳಿ ಒಳಗ ಸೃಷ್ಟಿಯಾಗಿತ್ತು. ನೋಡ್ರಿ ಹೆಂಗ. ಆವಾಗ ಹೇಳ್ದ, ಇಲ್ಲ ಮಹಾರಾಜರ ಹತ್ರ ನಮ್ದೊಂದು ಈ ರೀತಿಯಾದಂತ ಒಂದು ಘಟನೆ ಆಯ್ತು. ನಾನು ಅವ್ರಿಗೆ ಭಿಕ್ಷೆ ಕೇಳಿದ್ರೆ ಒಳ್ಳೆ ಅವರೇ ನಮಗೆ ಭಿಕ್ಷೆ ಕೇಳಿದ್ರು. ನಾನು ಇದರ ಸಮಾನವಾದ ಆಕಾರದ ಒಂದು ರೊಟ್ಟಿ ತುಕಡಿ ಅಲ್ಲಿ ನನ್ನ ಜೋಳಿಗೆ ಕೈಗೆ ಬಂತು, ಅದೊಂದು ತುಕಡಿ ರೊಟ್ಟಿ ಹಾಕಿದೆ ಅಂತಂದ್ರ ಆಕಿ ತಲೆ ಹೊಡ್ಕೊಂಡ್ಬಿಟ್ಲ ಅಂತ ಹೆಣತಿ. ಎಂತ ಹುಚ್ಚದೀಯ ನೀನು, ಎಂತ ಗಂಡದಿ ನೀನು.
ಓಟು ಜೋಳಿಗೆನೆ ಅವನ ಜೋಳಿಗೆಗೆ ಸುರುಬೇಕತ್ತ ಇಲ್ಲ ಎಲ್ಲ ರೊಟ್ಟಿ ತುಕಡಿಗಳು ಬಂಗಾರದು ಆಗಿಬಿಡ್ತಿದ್ದು. ಅಂತದ್ರಾಗ ಒಂದೇ ಒಂದು ಸಣ್ಣ ರೊಟ್ಟಿ ತುಕಡಿ ಕೊಟ್ಟು ಬಂದಿದೆಲ್ಲ ಮಹಾರಾಜರಿಗೆ, ಓಟು ಜೋಳಿಗೆನೆ ಸುರುಬೇಕಿದೆ. ಮತ್ತ ಅವನಿಗೆ ಪೂರ ಜೋಳಿಗೆನೆ ಸುರುವಿದ್ರೆ ನಿಮಗೆ ಉಳ್ಳಕ್ ಬೇಕಲ್ಲ, ನಿಮ್ ಸಲುವಾಗಿ ನಾನು ಏನ್ ಮಾಡಿದೆ, ಅಷ್ಟು ರೊಟ್ಟಿ ತುಕಡಿ ಹಾಕ್ಲಾರ್ದೆ ನಿಮಗ್ ಬೇಕಲ್ಲ ಅಂತ ಸುಮ್ನೆ ನಾವು ಕೇಳೇನ ಅನ್ನೋದಕ್ಕೆ ನಾ ಹಾಕಿದೆ ಅಂತ. ಹಂಗ ಇಲ್ಲಿ ಏನಾಗ್ಯದ, ಹೆಂಡ್ರ ಮಕ್ಕಳ ಸಂಸಾರತ್ತೇನು ಇಟ್ಕೊಂಡು ಕೂತೀವಿ, ಅವು ಏನಾಗ್ಯಾವ, ಮಹಾರಾಜರಿಗೆ ಹಾಕಬೇಕಾದ ರೊಟ್ಟಿ ತುಕಡಿ ಬಂಗಾರ ಮಾಡಬೇಕಾದಂತ ಆಯುಷ್ಯದ ಕ್ಷಣಗಳು ಇಲ್ಲೇನಾಗ್ಲಕತ್ತವ, ರೊಟ್ಟಿ ತುಕಡಿ ಆಗ್ಲಕತ್ತವ. ಅಟೆ ಮಹಾರಾಜರಿಗೆ ಹಾಕಿದ ರೊಟ್ಟಿ ತುಕಡಿ ಏನಾಗ್ಲಕತ್ತದ, ಬಂಗಾರ ಆಗ್ಲಕ. ಹಂಗ ಇಲ್ಲಿ ನಿಮ್ಮ ಸ್ವಸ್ವರೂಪ, ನಿಮ್ಮ ನಿಜ ಸ್ವರೂಪದ ಅರಿವು ನೀವು ಎಷ್ಟು ಮಾಡಿಕೊಂಡು ನೀವು ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಅಂತೇನು ಅನುಭವ ಮಾಡ್ಕೊಳಕತ್ತೀರಿ, ಆ ಕ್ಷಣಗಳು, ಆ ಆಯುಷ್ಯ, ಅಂತ ಒಂದು ಬದುಕಿನ ಒಂದು, ನಿಮ್ಮ ಬದುಕಿನ ಒಂದು ಭಾಗ ಏನಾಗ್ಲಕತ್ತದ, ಬಂಗಾರ ಆಗ್ಲಕತ್ತದ. ಉಳಿದು ಎಲ್ಲ ಏನಾಗ್ಲಕತ್ತವ, ಬದುಕಿನ ಇತರ ಭಾಗಗಳು ಎಲ್ಲ ರೊಟ್ಟಿ ತುಕಡಿ ಹಾಕೊಂತವೆ. ಆ ರೊಟ್ಟಿ ತುಕಡಿ ಯಾರ ಸಲುವಾಗಿ, ನಿಮ್ಗೇನ್ ಬೇಕು, ಒಂದ್ ತುಕಡಿ ಬೇಕು. ಇಡೀ ಜೋಳಿಗೆ ಒಳಗಿಂದ ಯಾರು ತಿಂತಾರ, ಮಂದಿ ತಿಂತಾರೆ, ಇನ್ನೊಬ್ಬರು ತಿಂತಾರೆ. ಇನ್ನೊಬ್ಬರ ಸಲುವಾಗಿ ದುಡಿದು ಸಾಯೋದೇ ಸಂಸಾರ, ತನ್ನ ಸಲುವಾಗಿ ತಾನು ಮಾಡ್ಕೊಳ್ಳೋದೇ ಪರಮಾರ್ಥ. ಅದಕ್ಕೆ ಅಂತ ಒಂದು ಮಿಥ್ಯವಾದ ಜಗತ್ತಿಗೆ ನಾನೇ ಆಧಾರದಿನಿ, ನಾನೇ ಆಧಾರದಿನಿ. ಅದಕ್ಕೆ ತ್ವಮ್ಮ ಪದದ ಲಕ್ಷಾರ್ಥದ ನಾನು ಅಂತೇನದಲ್ಲ, ಅದೇ ಆಧಾರ. ನಾನು ಅನ್ನೋದು ಎಲ್ಲೆಲ್ಲಿ ನೀನು ನೀನು ಅಂತ ಪರಮಾತ್ಮನನ್ನು ಕುರಿತು ಸಂಬೋಧಿಸಿ ಹೇಳ್ತಿರ್ತಾರ, ಅಲ್ಲೆಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕು, ನಾನು ನಾನು ಅಂತೇಳಿ ಅರ್ಥ ಮಾಡ್ಕೋಬೇಕು. ಆ ನಾನು ಅಂದ್ರೆ ಎಂತ ನಾನು ಅಂದ್ರೆ ಲಕ್ಷಾರ್ಥದ ನಾನು, ಚಿದಾಭಾಸನ ನಾನು ಅಲ್ಲ, ವಾಚಾರ್ಥದ ನಾನು ಅಲ್ಲ, ಕೂಟಸ್ಥನ ನಾನು, ಸಾಕ್ಷಿಯ ನಾನು, ಬಿಂಬದ ನಾನು, ಬ್ರಹ್ಮದ ನಾನು, ಆತ್ಮದ ನಾನು. ಆ ನಾನತ್ವವನ್ನ ನಾವು ರೂಢಿ ಮಾಡ್ಕೋಬೇಕು. ಅದಕ್ಕೆ ಈ ವಾಚ್ಯಾರ್ಥದ ನಾನತ್ವ ಏನದ ಅಂದ್ರೆ ಸಾಯುವ ಕೆಡುವ ಗಂಡ ಇದ್ದಂಗ. ಅದೇನ್ ಮಾಡ್ತದ, ಒಲೆಯೊಳಗೆ ಏಕು ಅಂತ ಹೇಳ. ಇದು ತತ್ವ ತ್ವಮ್ ಪದದ ಲಕ್ಷಾರ್ಥದ ನಾನು ಏನದಲ್ಲ, ಸಾಯದ ಕೆಡದ ಚಲುವ ಗಂಡ, ಸತ್ಯಂ ಶಿವಂ ಸುಂದರಂ ಅಂತ ಒಂದು ಗಂಡ. ಆ ಗಂಡನೇ ನಾನು, ನಾನೇ ಇಡೀ ಬ್ರಹ್ಮಾಂಡಕ್ಕೆ ಆಧಾರ, ನಾನೇ ಬ್ರಹ್ಮಾಂಡಕ್ಕೆ ಅಧೀನ, ಇದು ಅಧಿಷ್ಠಾನ, ಬ್ರಹ್ಮಾಂಡ ನನ್ನ ಅಧೀನದಲ್ಲಿದೆ, ಬ್ರಹ್ಮಾಂಡ ನನ್ನಲ್ಲಿ ಅಧ್ಯಸ್ಥವಾಗಿದೆ ಅಂತೇಳಿ ನಿನ್ನೆ ತನಕ ಹೇಳಿದ ಮಾತು. ಯಾವಾಗ ವಾಚ್ಯಾರ್ಥದ ನಾನತ್ವದಲ್ಲಿರ್ತೀರಿ, ಅಂತ ಒಂದು ಸ್ಥಿತಿ ಒಳಗ ಈ ಹುಟ್ಟಿ, ಅಂತ ಸ್ಥಿತಿ ಒಳಗೆ ಬದುಕಿ, ಅಂತ ಸ್ಥಿತಿ ಒಳಗೇ ಇದ್ದವರಿಗೆ ಎಂದು ಮರಣದ ಭಯ ಹೋಗುವುದಿಲ್ಲ. ಮರಣದ ಭಯದೊಳಗಿದ್ದವರು ಏನಾತಾರ, ಸಾಯ್ತಾರ, ಸುಡಿಸ್ಕೋತಾರ, ಮತ್ತೇನಾತಾರ, ಹೂಣಿಸ್ಕೋತಾರ. ಈ ಶರೀರದ ಹಂಗಿರ್ಲಾರ್ದಂತ ಕೂಟಸ್ಥ ಸಾಕ್ಷಿ ಬ್ರಹ್ಮ ಅಂತೇನದಲ್ಲ, ಇದು ಏನದಂತಂದ್ರೆ ಸಾಯದ ಕೆಡದ ಚಲುವ ಚನ್ನ ಮಲ್ಲಿಕಾರ್ಜುನನೇ ನಾನು ಅಂತ ತಿಳ್ಕೊಂಡ ಮೇಲೆ, ಚನ್ನ ಮಲ್ಲಿಕಾರ್ಜುನನನ್ನು ಅರಿತ ಮೇಲೆ ಈ ದೇಹವ ಯಾವ ನಾಯಿ ನೆಕ್ಕಿದರೇನು, ನರಿ ತಿಂದರೇನು, ಇದ್ರ ಕೆಲಸ ಮುಗೀತು. ಇದು ಶರೀರ ಇರೋದು ಯೂಸ್ ಅಂಡ್ ಥ್ರೋ ಮಾಡೋದಕ್ಕ, ಇದನ್ನು ಒಯ್ದು ಆಲ್ಮರೆಗೆ ಇಡೋದಕ್ಕಲ್ಲ, ರಕ್ಷಣೆ ಮಾಡಿ. ಯೂಸ್ ಅಂಡ್ ಥ್ರೋ ಅಂತ ಇರ್ತಾವಲ್ಲ ಕ್ಯಾರಿ ಬ್ಯಾಗ್, ಹಂಗೆ
ಅದ್ರೊಳಗಿಂದ ಏನ್ ಸಾಮಾನು ತಗೊಂಡ ಕ್ಯಾರಿ ಬ್ಯಾಗಲ್ಲಿ ಕಸದ ಬುಟ್ಟಿಗೆ ಹಾಕ್ತಿರಲ್ಲ, ಹಂಗ ಕಸದ ಬುಟ್ಟಿಗೆ ಹಾಕೋದಕ್ಕೆ ಇದು ಇರೋದು. ಒಂದ್ ಕ್ಯಾರಿ ಬ್ಯಾಗ್ ಇದ್ದಂಗೆ ಅದು. ಸಕ್ರೆ ರವಾ ಏನೆಲ್ಲ ಕಿರಾಣಿ ತಗೊಂಡು ಬಂದ್ಮೇಲ ಅದ್ರೊಳಗಿನ ಕಿರಾಣಿ ಸಾಮಾನುಗಳೆಲ್ಲ ಮನ್ಯಾಗ ಡಬ್ಬಿ ಒಳಗೆ ಹಾಕೋತಾರ. ಕ್ಯಾರಿ ಬ್ಯಾಗ್ ಇದು ಅಲ್ಮರೆಗೆ ಇಡ್ತಾರ, ಏನ್ ಕಸದ ಬುಟ್ಟಿಗೆ ಹಾಕ್ತಾರ. ಕಸದ ಬುಟ್ಟಿಗೆ ಹಾಕ್ತಾರ. ಈ ಶರೀರ ಏನದ ಇದು ಥ್ರೋ ಮಾಡ್ಬೇಕು. ಇದ್ರ ಮೇಲೆ ಅಭಿಮಾನ ಇರಬಾರ್ದು. ಕ್ಯಾರಿ ಬ್ಯಾಗ್ ಇದ್ದಂಗೆ ಇದಷ್ಟೇ. ಇದ್ರ ಮೇಲೆ ಅಭಿಮಾನ ಎಲ್ಲಿ ತನ ಇರ್ತದ ಅಲ್ಲಿ ತನಕ ಅದು ಪ್ಯಾಕ್ ಓಪನ್ ಆಗಂಗೆ ಇಲ್ಲ, ಅದ್ರಾಗೆ ಕೂತಿರ್ತದ. ಹಂಗೆ ಎಷ್ಟು ಚಂದದ ಪ್ಯಾಕೆಟು, ಏನ್ ಕಲರು ಏನೇನು ಪ್ರಿಂಟ್ ಹೊಡೆದಾರ, ಇಷ್ಟು ಚಂದ ರೇಟ್ ಅವು. ಇದನ್ನ ಪ್ಯಾಕ್ ಬಿಚ್ಚಿಕೆ ಇದ್ರೊಳಗಿನ ಸಾಮಾನು ತಗೊಂಡ್ಮೇಲೆ ಈ ಚೀಲ ಎಲ್ಲ ವೇಸ್ಟ್ ಆಗ್ತದಲ್ಲ, ಅದಕ್ಕೆ ಇದು ಹಿಂಗೆ ಇರಲಿ ಅಂತೇಳಿ ಹಂಗೆ ಇಟ್ಕೊಂಡು ಕೂತ್ರೆ ಒಳಗಿದ್ದ ವಸ್ತು ಒಳಗೆ ಇದ್ದು ಹಂಗೆ ಹೋಗ್ಬಿಡ್ತದ. ಅದಷ್ಟೇ. ಪ್ಯಾಕ್ ಹರಿದು ಒಳಗಿನ ವಸ್ತು ಉಪಯೋಗ ಮಾಡಿಕೊಂಡು ಆ ಕ್ಯಾರಿ ಬ್ಯಾಗ್ ಒಗಿಬೇಕು. ಅದರಂಗೆ ಇದು ಸಹಿತ. ಇದನ್ನು ಒಂದು ಕ್ಯಾರಿ ಬ್ಯಾಗ್ನಾಗ ತಗೊಂಡು ಬಂದಿರಿ ಬ್ರಹ್ಮಚೇತನವನ್ನ. ಅದನ್ನೇನ್ ಮಾಡ್ಬೇಕು, ಈ ಕ್ಯಾರಿ ಬ್ಯಾಗ್ ಒಳಗಿನ ವಸ್ತುವನ್ನು ಉಪಯೋಗ ಮಾಡ್ಕೋಬೇಕು. ಅದ್ರ ಮಹತ್ವ ತಿಳ್ಕೋಬೇಕು. ಇದು ಚನ್ನ ಮಲ್ಲಿಕಾರ್ಜುನನ್ ಅರಿತ ಮೇಲೆ, ಆಮೇಲೆ ಇದು ಯಾವ ನಾಯಿ ನೆಕ್ಕಿದರೇನು ನರಿ ತಿಂದ್ರೇನು ಕಲ ಮುಗಿತಷ್ಟೇ. ಏನ್ಯಾಕಾಗಲ್ಲಕ್ಕೆ ಹೋಗಲ್ಲಕ್ಕೆ ಈ ಶರೀರ ಅಂತಳಕ್ಕೆ. ನೀನಿಲ್ಲದ ಸ್ವರ್ಗ ಎನಗೆ ನರಕವಯ್ಯ, ನೀನಿರುವ ನರಕವೇ ಎನಗೆ ಸ್ವರ್ಗವಯ್ಯ. ಬೇಕಾದಷ್ಟು ತ್ರಾಸಾಗ್ಲಿ, ಬೇಕಾದಷ್ಟು ತೊಂದರೆ ಆಗಲಿ, ನಾನು ಮಾತ್ರ ನರಕ ಅನುಭವಿಸ್ಲಿಕ್ಕೆ ಸಿದ್ಧದೀನಿ. ನೀನಿರ್ಬೇಕು ಚನ್ನ ಮಲ್ಲಿಕಾರ್ಜುನ, ನೀನಿರ್ಬೇಕು ನನ್ನ ಜೊತೆಗೆ. ಅಹಂ ಬ್ರಹ್ಮಾಸ್ಮಿ ತತ್ವಜ್ಞಾನದ ಸಾಧನೆ ಮಾಡುವಲ್ಲಿ ಎಷ್ಟೇ ತ್ರಾಸಾಲಿ, ನಾನು ಮಾತ್ರ ನಿನಗಾಗಿ ನನ್ನ ತನು ಮನ ಧನ ಸಮಯ ಏನೇನು ಆಯುಷ್ಯ ಏನೇನದ ಎಲ್ಲ ನಿನ್ನ ಸಲುವಾಗಿ ನಾನು ಮೀಸಲಿಡ್ತೀನಪ್ಪ. ಅದು ಬೇಕಾದಷ್ಟು ತ್ರಾಸಾಗಲ್ಲಕ್ಕ. ಯಾರು ಏನ್ಯಾಕ ಕನ್ನಲ್ರಕ್ಕ, ಏಟ್ಯಾಕ ಬೈಯಲ್ರಕ್ಕ. ಹಿಡ್ಕೊಂಡು ಬಡದ್ರೂ ನಾಲ್ಕು ಯಾರಿಗೆ ಬಡದಿರ್ತಾರ, ಸ್ಥೂಲ ಶರೀರಕ್ಕೆ ಬಡದಿರ್ತಾರ, ಚಿದಾಭಾಸ ಅಳತಿರ್ತಾನ. ನನಗೇನಂತ, ನನಗೆ ಯಾರು ಬಡಿತಾರ, ನನಗೆ ಯಾರು ಬೈತಾರ? ನಾನೇನದೀನಿ, ಲಕ್ಷಾರ್ಥದ ನಾನು ಅದೀನಿ. ನಾನು ಯಾರ ಕೈಗೆ ಸಿಗೋವಲ್ಲ, ಯಾರು ಬೈಗೊಳಕ್ಕೂ ನಾನು ಅಂಟಿಸ್ಕೊಳ್ಳೋನಲ್ಲ. ನಾನು ಸ್ವತಂತ್ರ ಧೀರ ಸಿದ್ದೇಶ್ವರ. ಧೀರ ಅದೀನಿ, ಧೈರ್ಯ ಉಳ್ಳವನದೀನಿ, ಸಿದ್ಧದಿಂದ ಅಂಥವನು ನಾನು. ಅದಕ್ಕೆ ಈ ಒಂದು ಹಗ್ಗದಾಗ ಹಾವು ತೋರಿದಂಗ ಬ್ರಹ್ಮದಾಗ ಜಗತ್ತು ತೋರ್ಲಕತ್ತದ. ಹೆಂಗದ? ಅದಕ್ಕ ಮುಂದಿಂದ ಹೋಗಮ್ಮ ಹಿಂಗೆ ಹೇಳಮ್ಮ. ಸಾಯದ ಕೆಡದ ಗಂಡ, ಸಾಯುವ ಕೆಡುವ ಗಂಡ ಯಾವುದು? ನೀವು ನಿಮ್ಮ ಸ್ವರೂಪ ಯಾವುದು? ಸಾಯುವ ಕೆಡುವ ಗಂಡನ ಸ್ವರೂಪನ, ಸಾಯದ ಕೆಡದ ಗಂಡನ ಸ್ವರೂಪನ? ಸಾಯದ ಕೆಡದ ಗಂಡನ ಸ್ವರೂಪ ನೀವು. ಅಂಗೈ ಹೊರಗಿರ ಚೇತನ ಲಿಂಗ ಇಷ್ಟಲಿಂಗನೋ ಏನ ಅಂಗೈ ಒಳಗಿರ ಇಷ್ಟಲಿಂಗನ ನೀವು? ನಿಮ್ಮ ಸ್ವರೂಪ ಯಾವುದು? ಅಂಗೈ ಒಳಗಿರ ಇಷ್ಟಲಿಂಗ. ಅಂಗೈ ಹೊರಗಿರ ಇಷ್ಟಲಿಂಗ ಅಲ್ಲ. ಅಂಗೈ ಹೊರಗಿರ ಇಷ್ಟಲಿಂಗ ಯಾರಿಗೆ ಅಂತಂದ್ರ ಆ ಚೈತನ್ಯದ ಅರಿವು ಇಲ್ಲದವರಿಗೆ. ಅರಿವು ಇಲ್ಲದವರಿಗೆ ಅದು ಯಾಕೆ ಕೊಟ್ಟಾರ ಅಂತಂದ್ರ ಅಂಗೈ ಒಳಗಿನ ಚೇತನವನ್ನ ಅರಿವು ಮಾಡಿಕೊಳ್ಳುವುದಕ್ಕ ಒಂದು ದಾರಿ ಮಾಡಿಕೊಟ್ಟಾರ. ಅದು ದಾರಿ, ಅದು ಇಷ್ಟಲಿಂಗ ಸಾಧನೆ, ಶಿವಯೋಗ ಸಾಧನೆ ಏನದಲ್ಲ, ಒಳಗಿನ ಚೇತನವನ್ನು ಅರಿತುಕೊಳ್ಳುವುದಕ್ಕ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತೇಳಿ ಮಾಡಿಕೊಂಡು ನಿಧಾನವಾಗಿ ಅದನ್ನ
ಚೈತನ್ಯದ ಸ್ವರೂಪವನ್ನು ಅರಿಯುವುದಕ್ಕ ಜೀವ ಶಿವನಲ್ಲಿ ಬೆರೆತು ಶಿವನೇ ತಾನಾಗುವುದು. ಅಂಗ ಲಿಂಗದಲ್ಲಿ ಬೆರೆತು ಲಿಂಗವೇ ತಾನಾಗುವುದು. ಅಂಗಭಾವ ಲಿಂಗಭಾವ ಇದೆ. ನಾನು ನೀನು, ನೀ ಸೂತ್ರಧಾರಿ, ನಾ ಪಾತ್ರಧಾರಿ. ಸೂತ್ರಧಾರಿ ಅಂದ್ರೆ ಲಿಂಗ, ಪಾತ್ರಧಾರಿ ಅಂತಂದ್ರೆ ಅಂಗ. ಅದ ಹೆಂಗದ ನದಿ ಮತ್ತು ಸಾಗರ ಇದ್ದಂಗ ಎರಡೂ ಬೆರೆತು ಈ ಅಂಗ ಮತ್ತು ಜೀವಗಳು ತಮ್ಮ ಸ್ವರೂಪವನ್ನ ಕಳ್ಕೊಂಡು, ಎಂಥದ್ದು ನಾಮ ರೂಪಾದಿಗಳನ್ನ ಕಳ್ಕೊಂಡು, ನಾಮರೂಪಗಳೇ ತನ್ನ ಸ್ವರೂಪ ತಿಳ್ಕೊಂಡವಲ್ಲ, ಅದನ್ನ ಕಳ್ಕೊಂಡು ಏನಾಗಬೇಕಾಗಿದೆ? ಲಿಂಗ ಸ್ವರೂಪ. ಲಿಂಗ ಅಂದ್ರೆ ಟೋಟಲ್. ಜೀವ ಶಿವನಾಗಬೇಕು, ಅಂಗ ಲಿಂಗವಾಗಬೇಕು ಅಂತೇಳಿ. ಅಂಗ ಅಂದ್ರೆ ಬರೇ ನಮ್ಮದು 84 ಲಕ್ಷ ಜೀವರಾಶಿಗಳ ಒಂದು ದೊಡ್ಡ ಬಂಧು ಬಳಗ ನಮ್ಮದು. 84 ಲಕ್ಷ ಜೀವರಾಶಿಗಳ ಬಳಗ. ಅಂತ ಒಂದು ಜೀವರಾಶಿ ಒಳಗ ನಾನು ಮನುಷ್ಯ ಅಂತ ತಿಳ್ಕೊಂಡು, ಮನುಷ್ಯರದ್ರಾಗೆ ನಾನು ಬೇರೆ ಸ್ಪೆಷಲ್ ಮನುಷ್ಯ. ನನ್ನ ಜಾತಿನೇ ಬೇರೆ, ನನ್ನ ಮನೆತನನೇ ಬೇರೆ, ನನ್ನ ದೇಶನೇ ಬೇರೆ, ನನ್ನ ಭಾಷೆನೇ ಬೇರೆ, ನನ್ನ ವಿದ್ಯೆನೇ ಬೇರೆ, ನನ್ನ ಹುದ್ದೆನೇ ಬೇರೆ. ಮನುಷ್ಯರದ್ರಾಗೆ ಮನುಷ್ಯ ಸಹಿತ ಆಗ್ಲಕ್ ತಯಾರಿಲ್ಲ. ಮತ್ತೆ ಇನ್ನು 84 ಲಕ್ಷ ಜೀವರಾಶಿ ಒಳಗ ಲಿಂಗ ಹೆಂಗಾಗ್ತಾನ? ಟೋಟಲ್ ಹೆಂಗಾಗ್ತಾನೆ? ಇಂಡಿವಿಜುವಲ್ ಇದ್ದವ್ ಟೋಟಲ್ ಆಗ್ಬೇಕಾದ್ರೆ ಎಲ್ಲ ಜೀವರಾಶಿಗಳೊಳಗೆ ನಾನು ಒಬ್ಬವ. ನಾ ಸತ್ರ ಏನಾಗ್ತದ್ರಿ? ನಾ ಹುಟ್ಟಿದ್ರಿ ಏನ್ ದೊಡ್ಡ ಘನಕಾರ್ಯ ಆಗ್ಯದ? ಜಗತ್ನಾಗ ದಿನ ಏಸೋ ಹುಳ ಹುಟ್ಟುತ್ತಿರ್ತಾವ ಇಲ್ಲ? ಏಸೋ ಹುಳಗಳು ಕಂಟಿನ್ಯೂ ಹುಟ್ಲಕತ್ತಾವಲ್ರಿ ಜಗತ್ತಿನಾಗ. ಅಂತಂದ್ರೆ ನಾನು ಒಂದು ಹುಳ. ಜಗತ್ತಿನಾಗ ಏಸೋ ಹುಳಗಳು ಬದುಕ್ಲಕತ್ತಾವ ಏನೇನೋ ತಿಂದು. ಅದ್ರಾಗ ನಾನು ಒಂದು ಹುಳ ಅಷ್ಟೇ. ಏನ್ ಭಾರಿ ಸ್ಪೆಷಲ್ ಡೈನಿಂಗ್ ಟೇಬಲ್ ಮೇಲೆ ಕೂತ್ ಅದೇ ಮಾಡ್ಕೊಂಡು ತಿಂದು ಇದೇ ಮಾಡಿ ಏನ್ ತಿಂದ್ರು ಹುಳನೇ ನೀನ್ ಅಷ್ಟೇ ಜೀವ. ದಿನ ಏಸೋ ಸಾಯ್ತಿರ್ತಾವ. ಅದ್ರಾಗ ನಾನು ಎಂಥದ್ದು? ನಾನು ಒಂದು ಹುಳ ಅಷ್ಟೇ. ಎದ್ರದ್ದು ಶ್ರೇಷ್ಠತೆ ಅದ ನಿನ್ನ ಹತ್ರ? ಏಸೋ ಹುಡ್ತಿರ್ತಾವ, ಏಸೋ ಬದುಕ್ತಿರ್ತಾವ, ಏಸೋ ಸಾಯ್ತಿರ್ತಾವ. ಅದ್ರಾಗ ನಾನು ಒಂದಂತೆ ಹಿಂಗ್ ತಿಳ್ಕೋಬೇಕು. ಇದಕ್ಕೆ ಲಿಂಗ ಭಾವ ಅಂತಾರೆ. ಇದಕ್ಕೆ ನಮ್ಮದು ನೋಡಿದ್ರ ಎಲ್ಲ ದಾಟಿ ಭಾರಿ ಅದೀವಿ. ಯಾವ್ದೋ ಇರುವಿಗೂ ಸಂಬಂಧ ಇಲ್ಲ, ಜಿರಳೆಗೂ ಸಂಬಂಧ ಇಲ್ಲ, ಹಲ್ಲಿಗೂ ಸಂಬಂಧ ಇಲ್ಲ, ಆನೆ ಕುದುರೆ ಒಂಟಿಗೆ ಸಂಬಂಧ ಇಲ್ಲ, ಹುಲಿ ಕರಡಿಗೆ ಸಂಬಂಧ ಇಲ್ಲ, ಮನೆಗೆ ಕಟ್ಕೊಂಡು ಹೆಂಡತಿಗೆ ಸಂಬಂಧ ಇಲ್ಲ, ಮಕ್ಕಳಿಗೆ ಸಂಬಂಧ ಇಲ್ಲ, ಬಂಧು ಒಳಗೆ ಸಂಬಂಧ ಇಲ್ಲ, ಮನುಷ್ಯರಿಗೆ ಬೇರೆ ಯಾರಿಗೆ ಸಂಬಂಧ. ನಂದೇ ಒಂದು ಸ್ಪೆಷಲ್ ಅಂತೀವಿ. ಯಾವ ಪರಿ ಬೆಳೆಸ್ಕೊಂಡು ಕೂತೀವಿ. ಈ ಕಾಡು ಇದಕ್ಕೆ ಕದಳಿ ಅಂದ್ರು ಅಕ್ಕ. ಕದಳಿ ಅಂತಂದ್ರು. ಕದಳಿ ಅಂತಂದ್ರ ಇಷ್ಟೊಂದು ಘೋರವಾದ ಅರಣ್ಯ. ಈ ಅರಣ್ಯವನ್ನ ಪ್ರವೇಶ ಮಾಡಿ ಈ ಕದಳಿಯನ್ನ ಸುಡಬೇಕಲ್ಲ, ಹೆಂಗದು? ಘೋರ ಅರಣ್ಯ. ಇದನ್ನ ಕಳ್ಕೋಬೇಕಲ್ಲ, ಅಂಗ ಲಿಂಗವಾಗ್ಬೇಕಲ್ಲ. ಎಲ್ಲ ಜೀವಿಗಳಲ್ಲಿ ನಾನು ಒಂದು ಜೀವ. 84 ಲಕ್ಷ ಜೀವರಾಶಿಗಳಲ್ಲಿ ನಾನು ಒಂದು ಜೀವ ಅಷ್ಟೇ. ಅಂಗ ಲಿಂಗ. ಅಂಗಭಾವ ಅಂದ್ರೆ ಸಣ್ಣ ಬುದ್ಧಿ, ಚಿಲ್ಲರ್ ಬುದ್ಧಿ, ಕ್ಷುಲ್ಲಕ ಬುದ್ಧಿ. ನಾನೇ ಶ್ರೇಷ್ಠ ಅನ್ನಂಥದ್ದೊಂದು ಚಿಲ್ಲರ್ ಬುದ್ಧಿ. ನೀವೆಷ್ಟು ಶ್ರೇಷ್ಠದಿರಿ, ಒಂದು ಬ್ಯಾಕ್ಟೀರಿಯಾ ಕೂಡ ಅಷ್ಟೇ ಶ್ರೇಷ್ಠ. ಮೊನ್ನೆ ಒಂದು ವೈರಸ್ ಬಂದು ಹೋಯ್ತಲ್ಲ, ಓಸು ಮಂದಿಗೆ ಹುಚ್ಚಿ ವಹಿಸಿತ್ತು. ಕುಂದ್ರಿಸಿ ಮನೆಯಾಗೆ ಕುಂದ್ರಿ ಮಕ್ಕಳು, ಎಲ್ಲಿ ಹೋಗ್ಬೇಡ್ರಿ. ಒಂದು ಪ್ಯಾಕೆಟ್ ಹಾಲು ಸಹಿತ ತರ್ಲಕ್ ಸಾಧ್ಯ ಇದ್ದಿದ್ದಿಲ್ಲ. ಯಾರೋ ತಂದು ಕೊಟ್ರ ಬಿಸಿ ನೀರಾಗ ಹಾಕಿ ತೊಳಿತಿದ್ರಿ. ಕೈಪಲ್ಯ ಅವೆಲ್ಲ ಯಾರ್ಯಾರು ಒಂದ್ ಸ್ವಲ್ಪ ಕೆಮ್ಮಿದ್ರ ಮಾಸ್ಕ್ ಹಾಕೊಂಡು ಹಿಂಗ ದಿಟ್ಟಿಸಿ ನೋಡ್ತಿದ್ರಿ. ನಿಮ್ಮಲ್ಲಿ ಏಡ್ ಶಕ್ತಿ ಇದ್ದಿತ್ತು. ಒಂದು ಕಣ್ಣಿಗೆ ಕಾಣಲಾರದಂತ ವೈರಸ್ ತನ್ನ ಲೀಲೆ ಹೆಂಗ್ ಮಾಡಿ ಹೋಯ್ತು. ಯಾವುದು ಕಡಿಮೆ ಇಲ್ಲ ಈ ಜಗತ್ನಾಗ. ಜೀವ ಶಿವನಾಗುವುದು ಅಂತಂದ್ರ ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದು. ಅಂಗ ಲಿಂಗವಾಗುವುದು ಅಂದ್ರೆ ಸರ್ವ ದುಃಖ ನಿವೃತ್ತಿ ಮಾಡ್ಕೊಳ್ಳೋದು, ಮತ್ತಿನೇನಿಲ್ಲ. ನಮಗೆ ದುಃಖ ಯಾಕದಂದ್ರೆ ಅಂಗಾಗಿ ಕೂತದ್ದಕ್ಕೆ. ಎಲ್ಲಾ ಜಗತ್ತಿನ ಜೀವಿಗಳಿಂದ ನಾನು ಭಿನ್ನ, ನಾನು ಶ್ರೇಷ್ಠ, ನಾನೇ ಗ್ರೇಟ್. ಅದ್ರ ಸಲುವಾಗಿ ದುಃಖ ಬರುತ್ತೆ. ನೀನೇ ಗ್ರೇಟ್ ಅಲ್ಲ,
ಮಾಡ್ಕೋ, ಏನ್ ಮಾಡ್ಕೊತಿ ಮಾಡ್ಕೋ ಅಂತೇಳಿ ಕೈ ಬಿಟ್ಟು ಬಿಡ್ತಾನೆ ಈಶ್ವರ. ಮಾಡ್ಕೊ. ಅವಾಗೇನಾಗ್ತದ, ದುಃಖ, ಚಿಂತೆ, ಟೆನ್ಷನ್ ಎಲ್ಲ ಚಾಲು ಆಗ್ಬಿಡ್ತಾವ. ಹಂಗ ಲಿಂಗ ಆಗದಂದ್ರೆ ಸರ್ವ ದುಃಖ ನಿವೃತ್ತಿ ಮಾಡ್ಕೊಳ್ಳೋದು. ಒಬ್ರೊಬ್ರು ಭಾರಿ ಅಭಿಮಾನ, ಅಂಥವ್ರ ಬಳಿ ಪ್ರವಚನ ಕೇಳಿವಿ, ಇಂಥವ್ರ ಬಳಿ ಪ್ರವಚನ ಕೇಳಿವಿ. ಎಲ್ಲಿ ಕೂತು ಕೇಳಿದ್ರೆ ನೀವು ಉಪಯೋಗ ಏನ್ ತೆಕ್ಕೊಂಡಿರಿ, ಉಪಯೋಗ ಎದರ ಉಪಯೋಗ ತೆಕ್ಕೊಂಡಿರಿ, ಉಪಯೋಗದ ಅರ್ಥ ಏನು, ನನ್ನ ಬದುಕಿನೊಳಗೆ ದುಃಖ ದೂರ ಆಗ್ಯದ ಇಲ್ಲ, ಎಷ್ಟು ದುಃಖ ದೂರ ಆಗ್ಯದ, ನನಗೆ ಪರಮಾನಂದ ಪ್ರಾಪ್ತಿ ಆಗ್ಯದ ಇಲ್ಲ, ಎಷ್ಟು ಆನಂದ ಪ್ರಾಪ್ತಿ ಆಗ್ಯದ. ಇವೆರಡೇ ಹಿಂದಿನ ಕಾಲದೊಳಗ ಒಂದಿಷ್ಟು ಮಂದಿ ಅಭಿಮಾನ ಏನು, ಮಲ್ಲಿಕಾರ್ಜುನ ಸ್ವಾಮಿಗಳ ಎದರ ಕೂತು ಪ್ರವಚನ ಕೇಳಿವಿ. ಇತ್ತೀಚೆಗೆ ಒಂದು ಟ್ರೆಂಡ್ ಅವ, ಏನು, ಸಿದ್ದೇಶ್ವರ ಸ್ವಾಮಿಗಳ ಮುಂದೆ ಕೂತು ಪ್ರವಚನ ಕೇಳಿವಿ, ಮತ್ತ ಶಿವಪುತ್ರ ಅಪ್ಪವ್ರ ಮುಂದೆ ಕೂತು ಪ್ರವಚನ ಕೇಳಿವಿ. ಹೆಂಗದು? ಇವ್ರ ಮುಂದೆ ಕೂತು ಪ್ರವಚನ ಕೇಳಿದ್ದೇ ಒಂದು ದೊಡ್ಡ ಅಭಿಮಾನ ಒಳಗ. ನೋಡ್ರಿ, ಇದು ಅಭಿಮಾನ ಅನ್ನೋದು ಎಲ್ಲಿದು ಬರ್ತದ, ಅಹಂಕಾರ. ಅದರಿಂದ ನಿಮ್ಮ ಬದುಕಿಗೆ ಏನಾರ ದುಃಖ ನಿವೃತ್ತಿ ಆಗ್ಯದೇನು ಅಂತ ಕೇಳಿದ್ರ ಅದೆಲ್ಲಿ ಹೋಗ್ತದ್ರೆ, ಅದು ಹಂಗೆ ಇರೋದೇ, ಅದು ಅದೆಲ್ಲಿ ಹೋಗ್ತದೆ. ಮತ್ತೆ ಅಲ್ಲಿ ಕೇಳಿದ ಉಪಯೋಗ ಏನಾಯ್ತು? ಅಷ್ಟು ದೊಡ್ಡವ್ರ ಬಳಿ ಕೂತು ಕೇಳಿದ್ದು ಉಪಯೋಗ ಏನ್ ಮಾಡ್ಕೊಂಡಿರಿ ನೀವು? ಅವ್ರು ದೊಡ್ಡವರು, ದೊಡ್ಡ ಮಾತು ಹೇಳಿ ಹೋದ್ರವ್ರು, ಅವ್ರ ಕೆಲಸ ಅವ್ರು ಮಾಡಿ ಹೋದ್ರ, ನಿಮ್ ಕೆಲಸ ನೀವೇನು ಮಾಡಿರಿ? ಹೀಗಾಗಿ ಈ ವಾಚ್ಯಾರ್ಥದ ನಾನು ಚಿದಾಭಾಸ ಎಂದೂ ಅಧಿಷ್ಠಾನ ಆಧಾರ ಆಗ್ಲಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಯಾರ್ಥದ ನಾನು ಅಂತೇಳಿ ಏನು ಚೈತನ್ಯ ಅದಲ್ಲ, ಅದೇ ಇಡೀ ಬ್ರಹ್ಮಾಂಡಕ್ಕೆ ಆಧಾರ ಮತ್ತು ಅಧಿಷ್ಠಾನ. ನನ್ನ ನಿಜವಾದ ಸ್ವರೂಪ ಚೈತನ್ಯವಾಗಿರುವುದರಿಂದ ನಾನು ಎಲ್ಲ ನಿತ್ಯವಾದ ಬ್ರಹ್ಮಾಂಡಕ್ಕೆ ನಾನೇ ಆಧಾರದೀನಿ, ನಾನೇ ಅಧಿಷ್ಠಾನದೀನಿ ಅಂತ ಹೇಳಿ ಮುಂದಿನ ದೋಹಕ್ಕೆ ಹೋಗಮ. ಮುಗಿಸ್ಬಿಡಮ್ಮ ಇವತ್ತು. 52ನೇ ದೋಹ ಹೇಳೋಣ. ಹೆಂಗ? ದೋಹ 52 ಅದು ಪೂರ್ತಿ ಮನಸ್ಸಿಗೆ ಬಂತ, ಅರ್ಥ ಆಯ್ತ, ಅರಿವಿಗೆ ಬಂತ, ನಾನು ಆಧಾರದೀನಿ ಅಂತ. ಏನಾರ ಡೌಟ್ ಇದ್ರೆ ಹೇಳ್ರಿ. ಬರೋಬ್ಬರಿ ಅದರಿ. ಒಂದ್ ಸ್ವಲ್ಪ ಶರಣರ ವಚನಗಳು ತಗೊಂಡು ಏನ್ ಮಾಡ್ಬೇಕು, ಚಿದಾಭಾಸನಿಗೆ ಆರ್ಡರ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಾ ನುಡಿಸಿದಂತೆ ನೀ ನುಡಿಯಬೇಕಯ್ಯ, ನಾನಿರಿಸಿದಂತೆ ನೀನು ಇರಬೇಕಯ್ಯ, ನಾ ನಡೆಸಿದಂತೆ ನೀ ನಡೆಯಬೇಕಯ್ಯ, ನೀನ್ ಹೆಂಗ್ ಬೇಕಂಗ್ ನಡಿಬೇಡ. ನಿಮ್ಮೊಳಗಿನ ಚಿದಾಭಾಸಕ್ಕೆ ಆರ್ಡರ್ ಮಾಡ್ಬೇಕು. ನಾನು ಅಧಿಷ್ಠಾನ, ನಾನು ಆಧಾರ, ನನ್ನ ಬಗ್ಗೆ ನಿನಗೆ ಅರಿವಿರಲಿ, ನಾನು ಅದಿನಂತ ಮಗನೇ ನೀನಿದ್ದೀಯಾ. ನಾನಿಲ್ಲ ಅಂತಂದ್ರೆ ನಿಂದೇನು ಇಲ್ಲ. ತೇನವಿನ ತೃಣಮಪಿ ನ ಚಲತಿ. ನಾನು ಚೈತನ್ಯ ಸ್ವರೂಪ ಅದೀನಿ ಅಂತೇಳಿ ನಿನ್ನ ನಾಲಿಗೆ ಮಾತನಾಡ್ಲಕತ್ತದ. ನಾನು ಅದೀನಿ ಅಂತೇಳಿ ನಿನ್ನ ಮೂಗು ಉಸಿರಾಡಿಸ್ಲಕತ್ತದ. ನಾನೇ ಇದ್ದಿದ್ದಿಲ್ಲ ಅಂತಂದ್ರೆ ನಿನ್ ಕಿವಿ ಕೇಳ್ತಿದ್ದಿಲ್ಲ, ಕಣ್ಣು ಕಾಣ್ತಿದ್ದಿಲ್ಲ. ನನ್ನ ಮಹತ್ವ ತಿಳ್ಕೊಂಡು ನಾನು ಇಟ್ಟಂಗೆ ಇರಬೇಕು, ನಾನು ಹೇಳ್ದಂಗೆ ಕೇಳ್ಬೇಕಂತೇಳಿ ಚಿದಾಭಾಸಗ ನೀವು ಆರ್ಡರ್ ಮಾಡ್ಬೇಕು.
ಬಿಟ್ಟಕ್ಕೆ ಹೊಳ್ಳಿ ಚಿದಾಭಾಸನ್ ಬೆನ್ನತ್ತೆ ನೀವು ಹತ್ತಿದ್ರೆ ಹೆಂಗಾತು? ಎತ್ತಿನ ಮೇಲೆ ಶಿವ ಕೂತ್ರ ಚಂದ ಏನು ಶಿವನ ಮೇಲೆ ಎತ್ತು ಕೂತ್ರ ಚಂದ? ಎತ್ತಿನ ಮೇಲೆ ಶಿವ ಕುಂದಿರ್ಬೇಕು. ಈಗಿನಾಗ್ಯದ ಶಿವ ಎತ್ತಿನ ಬೆನ್ನ ಹಚ್ಚಿಬಿಟ್ಟ ಬಾಲ ಹಿಡ್ಕೊಂಡು, ನೀ ಹೆಂಗಾರೆ ಹೋಗು ನಾನು ನಿನ್ ಬೆನ್ನ ಹಚ್ಚಿ ಬರ್ತೇನೆ. ಹಂಗಾದ್ರೆ ಹೆಂಗಾತು? ಶಿವನೇ ದನದಕ್ಕಿಂತ ದನ ಆದ್ರೆ ಹೆಂಗ? ಶಿವ ಶಿವ ಆಗ್ಬೇಕು, ದನ ದನ ಆಗ್ಬೇಕು. ದೋಹ 52 ತರಂಗ 4 ವಿಷಯಾಂಕ 148. 4ನೇ ತರಂಗ 148ನೇ ವಿಷಯಾಂಕ 52ನೇ ದೋಹ. 148ನೇ ವಿಷಯಾಂಕ 4ನೇ ತರಂಗ 52ನೇ ದೋಹ ಏನ್ ಹಿಂಗಂದ್ರ ಅಂದ್ರ ಉತ್ತಮ ಅಧಿಕಾರಿ ಉಪದೇಶ. ಉತ್ತಮ ಅಧಿಕಾರಿ ಉಪದೇಶ 4ನೇ ತರಂಗದೊಳಗೆ ನಡೆದದ. 148ನೇ ವಿಷಯಾಂಕ ಅಂತಂದ್ರೆ ಮಿಥ್ಯವಾದ ಈ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾರು, ಯಾವ ವಸ್ತು ಅದ ಅಂತ. ಈಗ ದೋಹ 52 ಏನ್ ಹೇಳ್ತದ? ತವ ನಿಜ ರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಭಾನ. ತವ ನಿಜ ರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಭಾನ ಅಧಿಷ್ಠಾನ ಆಧಾರ ತೂಂ ರಜ್ಜು ಭುಜಂಗ ಸಮಾನ. ಅಧಿಷ್ಠಾನ ಆಧಾರ ತೂಂ ರಜ್ಜು ಭುಜಂಗ ಸಮಾನ. ಒಟ್ಟು 4 ಸಾಲದವ. ಈ 4 ಸಾಲಿನೊಳಗ ತವ ನಿಜ ರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಭಾನ ಅಂತ 2 ಸಾಲಿನಲ್ಲಿ ಒಂದು ವಾಕ್ಯ. ಏನು? ತವ ನಿಜ ರೂಪ ನಿನ್ನ ಸ್ವರೂಪದ ಅಜ್ಞಾನ. ಶಿಷ್ಯನಿಗೆ ಹೇಳಕತ್ತರ ಗುರುಗಳು. ಶ್ರೀ ಗುರು ವಾಚ. ಅವ ಶಿಷ್ಯ ಕೇಳಿದ ಪ್ರಶ್ನೆಗೆ 1ನೇ ಉತ್ತರ ಏನ್ ಕೊಟ್ರು? ಅಧಿಷ್ಠಾನ ಆಧಾರ ನೀನೇ ಅದಿ ಅಂತ. ಅದಕ್ಕ ಇನ್ನ ಒಂದು ಚೂರು ಮುಂದೆ ಹೋಗ್ಲಕತ್ತಾರ. ಒಂದನೇ ಯಾವುದು? ಅಧಿಷ್ಠಾನ ಆಧಾರ ನೀನೇ ಅದಿ ಅನ್ನೋದು 51ನೇ ದೋಹಾದ ಅರ್ಥ. ಎಂತ ನೀನು? ಲಕ್ಷಾರ್ಥದ ನೀನು ಅಂತ. ಇನ್ನ ಸ್ವಲ್ಪ ಆಳಕ್ಕೆ ಕರ್ಕೊಂಡು ಹೋಗ್ತಾರ. ನಾನು ಹೆಂಗಾಗ್ತೀನ್ರಿ? ಯಾರ್ಯಾರ ಓಕೆ ನೀನೇ ಶಿವ ಅದಿಯಪ್ಪ, ನೀನೇ ಬ್ರಹ್ಮ ಅದಿಯಪ್ಪ, ನೀನೇ ಪರಮಾತ್ಮ ಅದಿಯಪ್ಪ ಅಂತಂದ್ರ ಯಪ್ಪೋ 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 ಇದೊಂದು ಅನ್ಲಕ್ ಹೋಗ್ಬೇಡ್ರಿ. ನಾನೇ ಬ್ರಹ್ಮ ಅಂತಂದ್ರ ಸರಸ್ವತಿ ನಾನೇನಾತೇನ್ರಿ ಅಪ್ಪ? ಇಂಥ ಪಾಪದ ಕೆಲಸ ಹೇಳಬೇಡ್ರಿ. ಅವ ಏನಂತಾನ? ಪೌರಾಣಿಕ ಶಿವನ ಬಗ್ಗೆ ಅವ ಹೇಳ್ತಾನ. ನಾವಂತೀವಿ ಸಚ್ಚಿದಾನಂದ ಸ್ವರೂಪನ ಬಗ್ಗೆ ನಾವಂತೀವಿ. ಅವ ಪೌರಾಣಿಕ ಶಿವನ ಬಗ್ಗೆ ನಾನೇ ಬ್ರಹ್ಮ ಅಂದ್ರೆ ಸರಸ್ವತಿ ನನ್ನ ನೆನಪಿ ಆದಂಗೆ ಆತಾಳ. ಇದು ಪಾಪದ ಬುದ್ಧಿ ರೀ, ಹಿಂಗ ಅನ್ಬಾರ್ದ್ರಿ. ಇನ್ನೊಬ್ಬರು ಹೆಣ್ಮಕ್ಳಿಗೆ ಹಿಂಗೆಲ್ಲ ಮಾತನಾಡಿ ಅಪಮಾನ ಮಾಡಬಾರ್ದು ಅಂತನ. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು? ತಿಳಿಗೇಡಿಗಳ ಮಧ್ಯೆ ಇದನ್ನ ಮಾತನಾಡಬಾರ್ದು. ಈಗ ಮುಂದೇನಾಯ್ತು? ಗುರುಗಳ ಮುಂದಿನ ಸ್ಟೆಪ್ ಹೇಳಕತ್ತಾರ. ತವ ನಿಜ ರೂಪ ಅಂದ್ರ ನಿನ್ನ ಸ್ವರೂಪ. ಗುರು ಶಿಷ್ಯನಿಗೆ ಹೇಳಕತ್ತಾನ, ಶಿಷ್ಯನೇ ಹೇ ಶಿಷ್ಯನೇ ಅಂತ ಸೇರ್ಸ್ಕೋಬೇಕಿದ್ರು ವಿಶ್ಲೇಷಣೆ ಒಳಗೆ. ಅಂದ್ರೆ ನಿಮ್ಗೆ ಅರ್ಥ ಆಗ್ತದ. ಗುರು ಹೇಳಿದಾಗ ಭಗವನ್ ಅಂತವ ಹೆಂಗ್ ಬಳಸ್ತಾನ, ಹಂಗ ನಾವು ಏನ್ ಮಾಡ್ಬೇಕು? ಗುರುಗಳು ಹೇಳುವ ವಾಕ್ಯಗಳ ಆರಂಭ ವಿಶ್ಲೇಷಣೆ ಮಾಡುವಾಗ ಏನ್ ಮಾಡ್ಬೇಕು? ಹೇ ಶಿಷ್ಯನೇ ಅನ್ಬೇಕು.
ಅಂದ್ರೆ ನಿಮಗ ಇದು ಗುರುಗಳು ಹೇಳಕತ್ತಾರ, ಹೇ ಭಗವಂತ ಅಂದ್ರೆ ಇದು ಶಿಷ್ಯ ಹೇಳಕತ್ತಾನ ಅಂತ ಅರ್ಥ ಆಗ್ತದ. ಯಾವಾಗಾರ ಒಂದು ದೋಹ ತಗೊಂಡು ಇದು ಗುರು ಹೇಳನ ಶಿಷ್ಯ ಹೇಳನ ಅಂತ ಕೇಳಿದ್ರೆ ನಿಮಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇವೆಲ್ಲ ಬರ್ಬೇಕಲ್ಲ. ತವ ನಿಜ ಸ್ವರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಬಾನ. ಈ ಜಗತ್ತು ತೋರ್ಲಕತ್ತದಲ್ಲಪ್ಪ, ಯಾಕೆ ತೋರ್ಲಕತ್ತದಂದ್ರ ಅದು ಬ್ರಹ್ಮನೇ ಅದ, ಬ್ರಹ್ಮ ಸ್ವರೂಪನೇ ಅದ. ನಿನಗ ಅದನ್ನ ನೋಡ್ಲಕ್ ಬರ್ತಾ ಇಲ್ಲ, ಅದನ್ನು ನೋಡುವ ಜ್ಞಾನ ನಿನಗಿಲ್ಲ, ಅದನ್ನು ನೋಡುವಂತ ದೃಷ್ಟಿ ನಿನ್ನ ಹತ್ರ ಇಲ್ಲ. ಅದ್ರ ಸಲುವಾಗಿ ನಿನಗೆ ಏನಾಗ್ಲಕತ್ತದ, ಜಗತ್ ತೋರ್ಲಕತ್ತದ. ಜಗತ್ತನ್ನೋದು ಅದು ಇಲ್ಲವೇ ಇಲ್ಲ, ಇಲ್ಲದ ಜಗತ್ತು ತೋರ್ಲಕತ್ತದ. ಅಲ್ಲಿರೋದು ಬ್ರಹ್ಮನೇ ಆದ ಅಂತ ಇದರ ಅರ್ಥ ಅವ್ರು ಹೇಳ್ಬೇಕಾಗಿತ್ತು. ಇಲ್ಲೇನದ, ತವ ನಿಜ ರೂಪ, ನಿನ್ನ ಸ್ವರೂಪ ಏನದ, ಲಕ್ಷಾರ್ಥದ ನಾನು, ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಮತ್ತಿನ್ನೇನಂತೀರಿ ಅಂತಃಕರಣ ಉಪಯುತ ಚೇತನ, ಮತ್ತೇನಂತೀರಿ ತದ್ರೂಪ ಚಿದ್ರೂಪ ಆನಂದ ರೂಪ ಬ್ರಹ್ಮ, ಮತ್ತೇನಂತೀರಿ ಆತ್ಮ ಪ್ರತ್ಯೇಗಾತ್ಮ ಅಂತೇನಂತೀರಿ. ಇದು ನಿನ್ನ ಸ್ವರೂಪ. ಈ ನಿನ್ನ ತವ ನಿಜ ಸ್ವರೂಪ, ನಿನ್ನ ಸ್ವರೂಪದ ಅಜ್ಞಾನತೆ ಅಂದ್ರೆ ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಅಜ್ಞಾನ ಇದ್ದದ್ದಕ್ಕ, ನಿನ್ನ ಸ್ವರೂಪದ ಬಗ್ಗೆ ನಿನಗೆ ವಿಸ್ಮರಣೆ ಆಗಿದ್ದಕ್ಕ, ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಮರೆವು ಆಗಿದ್ದಕ್ಕ, ಅವಿಚಾರದಿಂದ ನೀನು ನಿನ್ನ ಸ್ವರೂಪದ ಬಗ್ಗೆ ವಿಚಾರ ಮಾಡಲಾರದ್ದಕ್ಕ. ಮತ್ತೆಂಗೆ ಹೇಳ್ಬೇಕು, ಮಿಥ್ಯ ಜಗಬಾನ ವೈ ಮಿಥ್ಯ. ಈ ಜಗತ್ತು ಯಾಕೆ ತೋರ್ಲಕತ್ತದ ಅಂದ್ರ ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಜ್ಞಾನ ಇಲ್ಲದೆ ನೀನು ಜಗತ್ತನ್ನ ನೋಡ್ಲಕತ್ತದಕ್ಕೆ ಇದು ಜಗತ್ತು ಬಾಂಬಾಟ ಕಾಡ್ಲಕತ್ತದ, ಭಯ ಉಂಟು ಮಾಡ್ಲಕತ್ತದ, ಚಿಂತೆ ಹಚ್ಚಲಕತ್ತದ. ಹೇ ಶಿಷ್ಯನೇ ತವ ನಿಜ, ನಿನ್ನ ಸ್ವರೂಪದ ಅಜ್ಞಾನತೆ ಅಂದ್ರೆ ನಿನ್ನ ಸ್ವರೂಪದ ಬಗ್ಗೆ ಅಜ್ಞಾನ ಅಂದ್ರೆ ಏನು, ಅವಿಚಾರಿಯಾಗಿದ್ದಿ ನೀನು, ಮರೆಯುವನಾಗದಿ ನೀನು, ನಿನ್ನ ಸ್ವರೂಪದ ಬಗ್ಗೆ ನಿಮಗೆ ಅಜ್ಞಾನಿ ಅದಿ ನೀನು. ವೈ ಜಗ ಮಿಥ್ಯಾಭಾನ, ಈ ಅನಿರ್ವಚನೀಯವಾದ ಜಗತ್ತು ನಿನಗೆ ತೋರ್ಲಕತ್ತದ. ಮಹಾಕಾಶವೇ ಉಪಾಧಿಯ ಕಾರಣ ಮಠಾಕಾಶವಾಗಿ ಘಟಾಕಾಶವಾಗಿ ತೋರುತ್ತಿರುವಂತೆ ಶುದ್ಧ ಬ್ರಹ್ಮವೇ ಬ್ರಹ್ಮಾಂಡ ಉಪಾಧಿಯ ಕಾರಣ ಈಶ್ವರ ಮಾಯೆಯಾಗಿ ಮತ್ತು ಪಿಂಡಾಂಡ ಉಪಾಧಿಯ ಕಾರಣ ಜೀವ ಅವಿದ್ಯೆಯರಾಗಿ ಪ್ರತೀತಿಯಾಗುತ್ತಿವೆ. ಈ ತೋರುವ ಜಗತ್ತಿಗೆ ಅಧಿಷ್ಠಾನವು ನೀನೇ, ಆಧಾರವು ನೀನೇ ಇದ್ದೀಯಪ್ಪ. ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಗೊತ್ತಿಲ್ಲ. ಅಧಿಷ್ಠಾನ ಆಧಾರ ತೂಂ, ನೀನೇ ಇದ್ದೀಯಾ, ನೀನೇ ಇದ್ದೀಯಾ, ನೀನೇ ಇದ್ದೀಯಾ. ಹೇ ಶಿಷ್ಯನೇ ತವ ನಿಜ ಅಂದ್ರೆ ನಿನ್ನ ಸ್ವರೂಪದ ಅಜ್ಞಾನತೆ ಅಂತಂದ್ರೆ ಅವಿಚಾರದಿಂದ, ಅವಿಸ್ಮರಣೆಯಿಂದ, ಮರೆವಿನಿಂದ ಏನಾಗ್ಯದ, ವೈ ಮಿಥ್ಯಾ ಜಗಬಾನ, ಈ ಜಗತ್ತು ಅನಿರ್ವಚನೀಯವಾದ ಜಗತ್ತು, ಮಿಥ್ಯವಾದ ಜಗತ್ತು ನಿನಗೇನಾಗ್ಯದ, ಸತ್ಯವಾಗಿ ಪ್ರತೀತಿ ಆಗ್ಲಕತ್ತದ. ಅಜ್ಞಾನಿಯಾಗಿ ಅವಿಚಾರಿಯಾಗಿ ಮರುವಿನಲ್ಲಿರುವ ಕಾರಣ ನಿನಗ ಮಿಥ್ಯವಾದ ಜಗತ್ತು ಸತ್ಯವಾಗಿ ಅದು ಇಲ್ಲದ್ದು ಇದ್ದಂತೆ ನಿನಗೆ ತೋರ್ಲಿಕ್ಕತ್ತದ. ಹ್ಯಾಂಗಪ್ಪ, ಮಹಾಕಾಶವೇ ಉಪಾಧಿಯ ಕಾರಣ, ಮಠ ಘಟಗಳ ಉಪಾಧಿಗಳ ಕಾರಣ ಏನಾಗ್ಯದ, ಘಟಾಕಾಶ ಮಠಾಕಾಶವಾಗಿ ತೋರುವಂತೆ ಇರುವ ಒಂದೇ ಒಂದು ಶುದ್ಧ ಬ್ರಹ್ಮ, ಅದು ಬ್ರಹ್ಮಾಂಡ ಉಪಾಧಿಯ ಕಾರಣ ಈಶ್ವರ ಮಾಯೆಯಾಗಿ ತೋರುತ್ತಿದೆ. ಪಿಂಡಾಂಡ ಅಂದ್ರೆ ದೇಹದ ಕಾರಣ, ಉಪಾಧಿಯ ಕಾರಣ ಜೀವ ಮತ್ತು ಅವಿದ್ಯೆಯಾಗಿ ತೋರುತ್ತಿದೆ. ಅಲ್ಲಿ ಜೀವನೂ ಮಿಥ್ಯ, ಅವಿದ್ಯನೂ ಮಿಥ್ಯ, ಈಶ್ವರನೂ ಮಿಥ್ಯ, ಮಾಯನೂ ಮಿಥ್ಯ, ಬ್ರಹ್ಮಾಂಡನೂ ಮಿಥ್ಯ, ಪಿಂಡಾಂಡನೂ ಮಿಥ್ಯ, ಜಗತ್ತಂತೇನದ ಎಲ್ಲ ಮಿಥ್ಯವಾದದ್ದು ನಿನಗೆ ಸತ್ಯವಾಗಿ ತೋರ್ಲಕತ್ತದ. ಅಲ್ಲಿರೋದು ಯಾವುದು ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ.
ಈ ತೋರುವ ಜಗತ್ತಿಗೆ ಅಧಿಷ್ಠಾನವೂ ನೀನೇ ಮತ್ತು ಆಧಾರವೂ ನೀನೇ ಆಗಿರುವಿ. ನಿಮಗ ಒಂದು ನಿರ್ಣಯ ಮಾಡುವಂಥದ್ದು ಶಕ್ತಿ ಬೇಕು. ಹೆಂಗಪ್ಪ? ಅದು ಇಲ್ಲ ಅಂತಂದ್ರ ಏನಾಗ್ತದಂದ್ರ ಕನ್ಫ್ಯೂಸ್ ಆಗ್ತದ. ಕನ್ಫ್ಯೂಸ್. ಈಗ ಒಂದು ಯಾರೋ ಸೀರಿಯಸ್ ಆಗ್ಯಾರ ಅಂದ್ರೆ ಅವ್ರಿಗೆ ದವಾಖಾನಿಗೆ ಹೊತ್ಕೊಂಡು ಹೋಗ್ತೀರಿ. ಹೊತ್ಕೊಂಡು ಹೋದಾಗ ಅದು ಪೇಷಂಟ್ ಜೀವಂತ ಆದ ಟ್ರೀಟ್ಮೆಂಟ್ ಕೊಟ್ರ ಬದುಕ್ತದ ಅಥವಾ ಸತ್ತದ. ಬದುಕ್ಯಾದ ಸತ್ತದ. ಎರಡೇ ಎರಡು ಶಬ್ದಗಳು, ಸತ್ಯನೋ ಮಿಥ್ಯನೋ. ಎರಡೇ ಶಬ್ದ. ಅದ್ವೈತದಲ್ಲಿ ಇರುವುದು ಇದೇ ಇದರದ್ದು ಬ್ಯೂಟಿ. ಒಂದು 10 ನಿಮಿಷ ಬಿಟ್ಟಿಗೆ ಜೀವಂತದರಿ ಟ್ರೀಟ್ಮೆಂಟ್ ಕೊಟ್ರೆ ನಡೀತದ ಅನ್ನೋದು, ಇನ್ನೊಂದು 10 ನಿಮಿಷ ಬಿಟ್ಟು ಸತ್ತದರಿ ಒಯ್ರಿ ಅನ್ನೋದು, ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಜೀವಂತದರಿ ಟ್ರೀಟ್ಮೆಂಟ್ ಕೊಡ್ಬೇಕ್ರಿ ಅನ್ನೋದು. ಹಿಂಗಂದ್ರೆ ನೀವು ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಒಂದ್ ಹೇಳ್ರಿ ಅಂತೀರಿ. ಇದು ಅದ್ವೈತದ ಒಂದು ಸೌಂದರ್ಯ. ಇನ್ನ ಈ ಒಂದು ಕಾಲ್ ಬರ್ಲಕತ್ತದ, ಒಂದು ನಿಮಿಷ.